ಈ ವಾರ ಹಂಗೆ ಅಲ್ವಾ, ಈ ವಾರ ನಡೆದಿದ್ದನ್ನ ಹೋದನೇ ವಾರದ ನಡೆದಿದ್ದನ್ನ ನೋಡೋಣ. ಅವ್ನು ಇನ್ನೂ ರೀಸನ್ ನೋಡಿಲ್ಲ, ನಾವು ಆ ಎಪಿಸೋಡ್ ನೋಡಿಲ್ಲ. ಅವ್ನು ಏನ್ ರೀಸನ್ ಕೊಟ್ಟಿದ್ದಾನೆ ನೋಡಿಲ್ಲ. ನೀನು ಅಷ್ಟು ಬೇಗ ನೋಡ, ಇದೇ ಪ್ರಾಬ್ಲಮ್ ನಡೀತಾ ಇರೋದು ಅಲ್ಲೂ ಕೂಡ. ಆಕಾಶದಲ್ಲಿ ನೀ ದೀಪವಾದೆ. ಏನ್ರಿ ಎಮೋಷನ್ ಜೊತೆ ಆಟ ಆಡ್ತಾ ಇದ್ದೀರಾ? ಎಮೋಷನ್ ಅಲ್ಲ, ನಾವೇ ಗೆಲ್ಲೋದು. ನೋಡೋಣ ಯಾರು ಗೆಲ್ತಾರೆ ಅಂತ. ನೋಡೇ ಬಿಡೋಣ. ಹಾಯ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಹೇಗಿದ್ದೀರಾ? ಈ ವಾರದ ಬಿಗ್ ಬಾಸ್ ಸಖತ್ತಾಗಿತ್ತು ಅನ್ಕೊಂತೀನಿ. ಸೊ ನಾವು ಕೂಡ ಏನಾಗುತ್ತೋ ಅಂದ್ಕೊಂಡು ವೆಯ್ಟ್ ಮಾಡ್ತಾನೆ ಇದ್ವಿ. ಸಖತ್ತಾಗಿತ್ತು, ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಕ್ವಿಕ್ಕಾಗಿ ಮಾತಾಡ್ಬಿಡೋಣ. ಈ ವಾರದಲ್ಲಿ ಯಾರ್ಯಾರಿಗೆ ಫೇವ್ರೇಟ್ ಆದರು ಅಂತ, ಆಯಿತಾ? ಸೊ ಲಾಸ್ಟ್ ವೀಕು ನಾವು ಮಾತಾಡ್ದಂಗೆ ನಾನು ಧನ್ರಾಜ್ ತುಂಬ ಇಷ್ಟ ಅಂತ ಹೇಳಿದ್ದೆ. ಧನ್ರಾಜ್ ಕ್ಯಾಪ್ಟನ್ ಆಗಬೇಕು ಅಂತ. ಧನ್ರಾಜ್ ಕ್ಯಾಪ್ಟನ್ ಆದ, ಹೌದಾ? ಮತ್ತು ಶೋಭಾನ ನೋಡೋಣ, ಅವಳು ಇನ್ನೂ ಸೈಲೆಂಟ್ ಆಗ್ತಾಳ ಇಲ್ಲ ಇನ್ನೂ ಹಾರಾಡ್ತಾಳ ಅಂತ. ಯಾಕೋ ಈ ವಾರ ಸೈಲೆಂಟ್ ಆದ್ಲು. ಬಟ್ ಯಾರು ವೈಲೆಂಟ್ ಆಗಿದ್ದಾರೆ, ಯಾರ್ಯಾರು ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ, ಯಾರು ಇರಿಟೇಷನ್ ಅನಿಸಿದ್ದಾರೆ, ಸೊ ಅದನ್ನು ನೋಡೋ ಟೈಮ್ ಇದೆ. ಓಕೆ, ಸೊ ನೀನು ಹೇಳು ಇವಾಗ ನಿನ್ನ ಫೇವ್ರೇಟ್ ಕಂಟೆಸ್ಟೆಂಟ್ ಈ ವಾರದ್ದು. ರಜತ್. ಯಾಕೆ? ಅವ್ನು ಬಂದ್ಮೇಲೆ ಇನ್ನು ಕಾಮಿಡಿ ಜಾಸ್ತಿ ಆಯಿತು. ನಾನು ಕೇಳಿದ್ದು ಈ ವಾರದ್ದು. ಅದೇ ಕಾಮಿಡಿ, ಈ ವಾರ ಕಾಮಿಡಿ ಚೆನ್ನಾಗಿ ಮಾಡ್ದ ಅವನು. ಸೊ ಎಲ್ಲರಿಗೂ ಸ್ವಲ್ಪ ಬುದ್ಧಿ ಕಲಿಸ್ತಾ ಮಾತಾಡಿ. ಬುದ್ಧಿ ಕಲಿಸೋದಂದ್ರೆ ಏನಾದರೂ ಪಾಯಿಂಟ್ ಮಾತಾಡ್ಬೇಕಾದ್ರೆ ಜೋರಾಗಿ ಮಾತಾಡೋದಕ್ಕಿಂತ ಪಾಯಿಂಟ್ ಕರೆಕ್ಟಾಗಿ ಲಾಜಿಕ್ ಆಗಿ ಮಾತಾಡೋದು ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಎಸ್, ರಜತ್ ಒಳ್ಳೆ ಎಂಟರ್ಟೈನರು. ಅದ್ರ ಜೊತೆಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದು ಈವನ್ ಮಂಜು ಮತ್ತೆ ಮೋಕ್ಷಿತಾ, ಹೌದಾ? ಪಾಸಿಟಿವಿಟಿ ಮುಖವಾಡ ಕಳ್ಚಿಬಿಟ್ಟು ಒಬ್ಬ ಸೈಕೋ ರಾಜ ಬಂದ, ಅದಕ್ಕೆ ಟಕ್ಕರ್ ಕೊಡೋ ಅಂತ ಸೈಕೋ ರಾಣಿ ಬಂದು, ಒಂಥರ ಇದು ಸೂಪರ್ ಆಗಿತ್ತು ಆ್ಯಕ್ಚುಲಿ. ಸೊ ಇದರಲ್ಲಿ ಏನೇನು ನಡೀತು, ಯಾರ್ಯಾರ್ದು ತಪ್ಪಿದೆ, ಹೆಂಗೆ ಆಯಿತು ಅಂತ. ಇವಾಗ ನಾವು ಆಲ್ರೆಡಿ ರಜತ್ ಕಳಪೆ ಕೊಟ್ಟಿದ್ದು ನಾವು ನೋಡಿದ್ದೀವಿ ಆಲ್ರೆಡಿ. ಸೊ ಇವರ ಮಂಜು ಕ್ಯಾಪ್ಟನ್ ಆಗಿದ್ದಾಗ, ಸೊ ಕ್ಯಾಪ್ಟನ್ಗೆ ರಾಜನ್ನ ಮಾಡಿಬಿಟ್ಟು ಎಲ್ಲರೂ ಅವನ ಮಾತೇ ಕೇಳಬೇಕು, ಅವ್ನು ಹೇಳಿದ್ದೆ ಕರೆಕ್ಟು ಅಂತ, ಹೌದಾ? ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಸ್ಟಾರ್ಟ್ ಆಗಿದ್ದು ನಾಮಿನೇಷನಿಂದ. ಅದರಲ್ಲೂ ನಾಮಿನೇಷನಲ್ಲಿ ಒಳ್ಳೆ ಒಂದು ಇದು ಟ್ವಿಸ್ಟ್ ಕೊಟ್ಟಿದ್ರು. ಬಂದು ನೀವು ನಾಮಿನೇಟ್ ಯಾರಿಗೆ ಮಾಡಬೇಕು ಅಂತ ಹೇಳ್ತೀರಾ, ಮಾಡ್ರಿ. ರಾಜ ಅದನ್ನ ಅವನಿಗೆ ನೀವು ಕೊಟ್ಟಿರೋ ರೀಸನ್ ಸರಿ ಇಲ್ಲ ಅಂದರೆ ನಿಮ್ಮನ್ನೇ ನಾಮಿನೇಟ್ ಮಾಡಬಹುದು ಅಂತ. ಸೊ ಒಬ್ಬೊಬ್ರು ಇಬ್ಬಿಬ್ಬರನ್ನ ನಾಮಿನೇಟ್ ಮಾಡ್ಬೋದು ಅಂತ ಹೇಳಿದ್ರು. ಸಾಕಾಗಿತ್ತು ಮಾತ್ರ. ಅದರಲ್ಲಿ ಮೇನ್ ಎಂಟರ್ಟೈನ್ಮೆಂಟ್ ಯಾವುದು? ಅಷ್ಟು ನಾಮಿನೇಷನ್ ಕರೆಕ್ಟ್. ಚೈತ್ರ ರಜತ್ ಮಾತ್ರ ಸೂಪರ್ ಆಗಿತ್ತು. ಅವನಂತೂ ಅವಳು ಕಾರಣ ಕೊಟ್ಟಿದ್ದು ತಮಾಷೆ ಇತ್ತು. ನನ್ನನ್ನ ಬಾಸ್ ಅಂತ ಹೇಳಿ ಇವ್ರು ಹೀಯಾಳಿಸ್ತಾರೆ, ಅದಕ್ಕೆ ಇವ್ರನ್ನ ನಾಮಿನೇಟ್ ಮಾಡ್ತೀನಿ. ಸುದೀಪ್ ಅವ್ರು ಹೇಳಿದ್ರಲ್ಲ, ಕಾರಣ ಕೊಟ್ರೆ ಒಂದು ತೂಕವಾಗಿರ್ಬೇಕು ಆ ಥರ ಕೊಡಿ ಅಂತ ಹೇಳಿದ್ರು. ಅವರು ಇವಾಗ್ಲೂ ಸುಮ್ಮನೆ ಯಾವ್ದಕ್ಕೋ ನಾಮಿನೇಷನ್ ಮಾಡ್ತಾರೆ, ಏನೇನೋ ರೀಸನ್ ಹೇಳ್ತಾರೆ. ಸೊ ಅದ್ರಲ್ಲಿ ನನಗೆ ತಪ್ಪು ಅನಿಸಿದ್ದು ಶೋಭಾನ್ ಒಂದು ತಪ್ಪು ಅನಿಸ್ತು ನನಗೆ. ಶೋಭಾನ್ ಒಂದು ರೀಸನ್ ನನಗೆ ಇಷ್ಟ ಆಗಲಿಲ್ಲ. ಆಮೇಲೆ ಅಂದ್ರೆ ಏನು ಶೋಭಾಗೆ ಏನು ರೀಸನ್ ಕೊಟ್ಟಿದ್ದು? ಶೋಭಾ ಅವಳು ಕ್ಯಾಪ್ಟನ್ಸಿ ಅಂದ್ರೆ ಅವಳು ಉಸ್ತುವಾರಿಕೆ ಮಾಡ್ತಾ ಇದ್ಲಲ್ಲ, ಅವಳು ಲೀಡರ್ ಆಗ್ಬಿಟ್ಟಿದ್ಲಲ್ಲ. ಸೊ ಅವಳು ಅವಾಗ ಟೀಮ್ದು ಮಾತೇ ಕೇಳ್ಬೇಕು ತಾನೆ. ಅವಾಗ ಅವನು ಯಾರು ಹನುಮಂತು ಹೇಳ್ತಾನೆ, ನೀವು ನಾವು ಏನು ರಜತ್ತು ಆಮೇಲೆ ಮಂಜಣ್ಣ ಹೇಳಿದ್ದಕ್ಕೆ ನೀವು ಕೇಳಿದ್ದು, ನಿಮ್ದೇ ಏನು ಓನ್ ಡಿಸಿಷನ್ ಇರ್ಲಿಲ್ಲ ಅಂತ ಹೇಳ್ತಾನೆ. ಸೊ ಅದು ನನ್ನ ತಪ್ಪು ಅಂತ ಅನ್ನಿಸ್ತು. ಯಾಕಂದ್ರೆ ಎಲ್ಲರನ್ನಿಂದ ಅವಳು ಕೇಳಲೇಬೇಕು, ಯಾಕಂದ್ರೆ ಒಬ್ಳೆ ಆಡ್ತಾ ಇಲ್ವಲ್ಲ ಅವಳು. ಕರೆಕ್ಟ್. ಅದು ಅವನು ಕೊಟ್ಟಿದ್ದು ನನಗೆ ಇಷ್ಟ ಆಗಲಿಲ್ಲ. ಆದರೆ ಮಂಜಣ್ಣ ಅದನ್ನು ಸಪೋರ್ಟಾಗಿ ತೊಗೊಂಡು ನಾಮಿನೇಷನ್ ಆಗಲ್ಲ. ಅದೊಂದು ನನಗೆ ಬೇಜಾರಾಯಿತು. ಇಲ್ಲ, ನನಗೇನು ಅನ್ನಿಸ್ತು ಅಂದರೆ ಮಂಜು ತುಂಬ ಇವಾಗ ಗೌತಮಿನ ಯಾರೇ ನಾಮಿನೇಟ್ ಮಾಡಿದ್ರು ಗೌತಮಿ ಕೊಟ್ಟಿರೋ ಎಲ್ಲ ರೀಸನ್ಸ್ನು ಸರಿ ಇಲ್ಲ ಅಂತೇಳಿ ಸೇವ್ ಮಾಡಿದ. ಮತ್ತೆ ಇನ್ಯಾರನ್ನು ಅಷ್ಟೊಂದು ಇಲ್ಲ ಮೋಕ್ಷಿತನ್ನ ಸೇವ್ ಮಾಡಿಲ್ಲ ಅವನು. ಮೋಕ್ಷಿತಾಗೆ ಕೆಲವು ರೀಸನ್ ಓಕೆ ಅಂದ, ಬಟ್ ಎಸ್ ಅಲ್ಲೊಂದು ಕಾರಣ ಇತ್ತು, ಅಂದ್ರೆ ಅವಳು ರೆಬಲ್ ಆಗಬಾರ್ದು ಅನ್ನೋ ಕಾರಣ ಇತ್ತು. ಬಟ್ ಇಲ್ಲಿ ಏನು ಅರ್ಥ ಆಗ್ತಿಲ್ಲ ಅಂದರೆ ಮಂಜು, ಗೌತಮಿ ಮತ್ತೆ ಇದು ಮೋಕ್ಷಿತ, ಇವ್ರ 3 ಜನದ ಮಧ್ಯೆ ಏನು ನಡೀತಾ ಇದೆ ಇವಾಗ, ಅದು ಎಷ್ಟು ಎಫೆಕ್ಟ್ ಆಗುತ್ತೆ ಮನೆಯಲ್ಲಿ ಅನ್ನೋದು. ಇವಾಗ ನೋಡ್ತಾ ಇದ್ರೆ ಇವರು ಬೇಕು ಅಂತ ಮಾಡ್ತಿದಾರಾ, ಇಲ್ಲ ರಿಯಲ್ ಆಗಿ ಹರ್ಟ್ ಆಗಿಬಿಟ್ಟಿದಾರಾ, ಇಲ್ಲ ರಿಯಲ್ ಆಗಿ ಆ ಥರ ನಡೀತಾ ಇದೆಯಾ ಅಂತ. ಯಾಕಂದ್ರೆ ಮೋಕ್ಷಿತ
ಒಂದು ಪಾಯಿಂಟ್ ಅಂತೂ ನಿಜ, ನನಗೆ ಏನು ಇಷ್ಟ ಆಗಲಿಲ್ಲ ಅಂದರೆ ಇವರು ಟಾಸ್ಕ್ ಆಡಿ ಗೆಲ್ತಾರಲ್ವಾ, ಈ ಕ್ಯಾಪ್ಟನ್ಸಿ ಓಟಕ್ಕೆ ಅಂತೇಳಿ ಲಾಸ್ಟ್ ಟಾಸ್ಕ್ ಆಡಿಸಿದ್ರು. ಆವಾಗ ಗೆದ್ದ ಮೇಲೆ ಅವನು ಮನೆ ಮೇಲೆ ಹೋಗಿ ಇದ್ರ ಮೇಲೆ ಹೋಗಿ ಅಲ್ಲಿ ಹಾಡು ಹೇಳ್ತಾನೆ, ಆಕಾಶದಲ್ಲಿ ಅದು ಅಂತ ಒಂದು ಸಾಂಗ್. ಅದು ಮಾಡಕ್ ಹೇಳ್ತಾರಲ್ಲ ಅವಾಗೂ ಹಾಡು ಹೇಳ್ತಾನೆ. ಸರಿ, ಅವನು ಅದನ್ನ ಹಾಡಿ ಹಾಡಿ ಒಂಥರ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡ್ತಿದ್ದಾನೆ. ಆಕ್ಚುಲಿ ಮೋಕ್ಷಿತಾ ಆ ಹಾಡನ್ನ ಅವಳು ತುಂಬಾ ಎಮೋಷ್ನಲ್ ಆಗಿ ಒಂದು ಇದಕ್ಕೋಸ್ಕರ ಹಾಡಿದ್ಲು. ಅಲ್ಲಿ ಆ ಥರ ಹಾಡಿದ್ದನ್ನ ಇವರು ಒಂಥರ ಹೀಯಾಳ್ಸಿ ತೋರಿಸ್ತಾರೆ. ಏಂತಕ್ಕೆ ಆ ಥರ ಮಾಡ್ತಿದ್ದಾರೆ? ಅವಳು ನಿಜವಾಗ್ಲೂ ಅಷ್ಟೊಂದು ಹರ್ಟ್ ಮಾಡಿದಾಳ? ಅವ್ರಿಗೇನಾದ್ರು ಅಷ್ಟೊಂದು ಕೆಟ್ಟದ್ದು ಮಾಡಿದಾಳ? ಇಲ್ಲ. ಅವಳು ಎಮೋಷ್ನಲ್ ಆಗಿರೋದನ್ನ ಎಮೋಷ್ನಲ್ ಆಗಿ ಇವ್ರು ಏನಕ್ಕೆ ಇದು ಮಾಡೋದು? ಸರಿ, ಆ ಟೈಮಲ್ಲಿ ನನಗೆ ಮೇನ್ ಇಷ್ಟ ಆಗ್ದಲ್ಲಿ ಇದ್ದಿದ್ದಂದ್ರೆ ಅವ್ರ ಟೀಮಲ್ಲಿ ಭವ್ಯ, ತ್ರಿವಿಕ್ರಮ್ ಎಲ್ಲ ಇದ್ರಲ್ವಾ, ಅವರು ಕೂಡ ಹಾಡ್ತಿದ್ದಾರೆ. ಒಂದಿಷ್ಟ ಆದ್ರೂ ಯೋಚನೆ ಬೇಕಿತ್ತು. ಇಲ್ಲ, ಇದು ಎಮೋಷ್ನಲ್ ವಿಷಯ, ಇದನ್ನ ಬಿಟ್ಟು ಬೇರೆ. ಅಲ್ಲಿ ಆಕ್ಚುಲಿ ಐಶ್ವರ್ಯ ಇದ್ಲು, ಅವಳು ಹಾಡ್ಲಿಲ್ಲ, ಅವಳು ಸುಮ್ಮನೆ ಇದ್ಲು, ಅವಳು ಅದಕ್ಕೆ ಬೇಜಾರಾದ್ಲು ಕೂಡ. ಅವಳು ಗೌತಮಿ ಪಾಸಿಟಿವಿಟಿ ಇದು ಅವಳು ಕೂಡ ಹಾಡ್ತಿದ್ದಾಳೆ. ಒಳ್ಳೆ ವಿಲ್ಲನ್ ತರ ಕಾಣಿಸ್ತಿದ್ದಾಳೆ ಇವಾಗ. ಕರೆಕ್ಟಾ? ಇವಾಗ ಕಮೆಂಟ್ಸ್ ನೋಡ್ತಿದ್ದೆ ನಾನು ಜಸ್ಟ್ ಯೂಟ್ಯೂಬಲ್ಲಿ, ಬೇರೆಯವರು ವಿಡಿಯೋಸ್ ಹಾಕಿರ್ತಾರಲ್ವಾ, ಅದ್ರಲ್ಲಿ ನೋಡ್ತಿದ್ದಾಗ ಹಾಕಿದ್ರು, ಗೌತಮಿದು ಮುಖವಾಡ ಕಳ್ಚಿಬಿತ್ತು, ನಾವು ಸತ್ಯ ಸೀರಿಯಲ್ ನೋಡ್ಬಿಟ್ಟು ತುಂಬಾ ಒಳ್ಳೆಯವಳು ಅನ್ಕೊಂಡಿದ್ವಿ, ಇವಳು ನೋಡಿದ್ರೆ ಹಿಂಗ ಆಡ್ತಿದ್ದಾಳೆ, ತುಂಬಾ ನೆಗೆಟಿವಿಟಿ ಇದೆ, ಎಲ್ಲದಕ್ಕೂ ಉರ್ಕೊಂತ ಇದಾರೆ ಹಾಗೆ ಅಂತ. ಸೊ ಈ ವಾರದಲ್ಲಿ ನಾವು ಅವ್ರ ಬಗ್ಗೆನೇ ಮಾತಾಡ್ಬೇಕು. ಇವಾಗ ರಜತ್, ಮಂಜು, ಮೋಕ್ಷಿತಾ, ಗೌತಮಿ, ಇವ್ರು 4 ಜನನೇ ಮಾತಾಡೋ ತರ ಇರೋ ವಿಷಯಗಳು. ಬೇರೆ ಯಾರ್ದು ಅಷ್ಟು ಹೈಲೈಟ್ ಆಗಿಲ್ಲ. ಕರೆಕ್ಟಾ? ರಜತ್ ಅವನು ಬಂದಾಗಿಂದ ಅವ್ನು ಕರೆಕ್ಟಾಗಿ ಮಾಡ್ತಿದ್ದಾನೆ, ಹೆಂಗೋದ್ರು ಮಾಡಿ ಕಾಣಿಸ್ಕೊಂತಿದ್ದಾನೆ, ಎಲ್ಲ ಒಂದು ಕಂಟೆಂಟ್ ಕೊಡ್ತಾನೆ ಇದ್ದಾನೆ ಅವನು. ಹೌದಾ? ಚೆನ್ನಾಗಿದೆ. ಇವಾಗ ನಾಮಿನೇಟ್ ಆಗಿರೋರಲ್ಲಿ ಯಾರು ಹೊರಗೆ ಹೋಗ್ತಾರೆ? ನನಗೆ ಗೋಲ್ಡ್ ಸುರೇಶ್ ಅವ್ರು ಹೋಗ್ಬೋದು ಅಂತ ಒಂದು, ಇಲ್ಲಾಂದ್ರೆ ಐಶ್ವರ್ಯ. ಅವರಿಬ್ಬರಲ್ಲಿ ಅಂದ್ರೆ ಗೋಲ್ಡ್ ಸುರೇಶ್ ಆಟ ಆಡಿದ್ದಾರೆ, ಅದಕ್ಕೆ ಅಂದ್ರೆ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇಂದ ಆಚೆ ಹೋಗ್ಬೋದೇನೋ ಅಂತ ನನಗೆ. ಬಟ್ ಐಶ್ವರ್ಯ ಯಾಕೋ ಆಡ್ತಾನೆ ಇಲ್ಲ, ಎಲ್ಲಿ ಕಾಣಿಸ್ಕೊಂತಾನೋ ಇಲ್ಲ ಐಶ್ವರ್ಯ. ನನಗೆ ಐಶ್ವರ್ಯ ಹೋಗ್ಬೋದು ಅನ್ಸುತ್ತೆ. ಸೊ ನೋಡೋಣ, ಯಾರು ಬೇಕಾದ್ರೂ ಹೋಗ್ಬೋದು, ಹೇಳಕ್ಕಾಗಲ್ಲ. ಇದೊಂಥರ ಗೇಮ್ ಇದು. ಈಗ ನೋಡಿದ್ರೆ ಶಿಶಿ ಹೋಗ್ಬೋದು ಅಂತ ಸ್ವಲ್ಪ ಜನ ಹೇಳ್ತಾ ಇದಾರೆ. ಹೌದಾ? ಶಿಶಿ ಹೋಗ್ಬೋದು. ಶಿಶಿರು ಅಷ್ಟು ಬೇಗ ಹೋಗೋ ಡೌಟ್ ಇದೆ. ಅವನಿಗಿಂತ ಕಂಪ್ಯಾರಿಟಿವ್ಲಿ ಐಶ್ವರ್ಯಗೆ ಸ್ವಲ್ಪ ಸಪೋರ್ಟ್ ಕಮ್ಮಿ. ಸೊ ಐಶ್ವರ್ಯ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡೋಣ ಏನಾಗುತ್ತೋ, ಯಾರು ಹೋಗ್ತಾರೋ ಗೊತ್ತಾಗುತ್ತೆ. ಇವತ್ತಲ್ಲ, ನಾಳೆ ಗೊತ್ತಾಗುತ್ತೆ. ನಾಳೆ ಭಾನುವಾರ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ಧರ್ಮ ಎಲಿಮಿನೇಟ್ ಆಗಿದ್ದು. ನಾವು ಆ್ಯಕ್ಚುಲಿ ಸೇಮ್ ಅದನ್ನೇ ಮಾತಾಡ್ತಾ ಇದ್ವಿ. ಲಾಸ್ಟ್ ವೀಕಲ್ಲಿ ಒಂದು ಚೈತ್ರ ಹೋಗ್ಬೋದು, ಇಲ್ಲ ಧರ್ಮ ಹೋಗ್ಬೋದು ಅಂತ ಅಂದ್ಕೊಂಡಿದ್ವಿ. ಸೊ ಅದರಲ್ಲಿ ಧರ್ಮ ಹೋದ್ರು. ಒಂಥರ ಅಂದರೆ ಅವನು ನಿಜವಾಗ್ಲೂ ಇದು ಆ VT ತೋರ್ಸಾಗ್ಲೇ ಗೊತ್ತಾಗಿದ್ದು ಇವರು ಜಗದೀಶ್ ಮೇಲೆ ಜೋರು ಮಾಡಿದ್ರು ಅನ್ನೋದು. ಹೌದು, ಅವ್ರು ಸ್ಟಾರ್ಟಿಂಗ್ ಅಲ್ಲಿ ಜೋರಾಗಿ, ಅಲ್ಲಿವರೆಗೂ ಹೈಲೈಟ್ ಆಗ್ಲಿಲ್ಲ. ಅಂದ್ರೆ ಜಗದೀಶ್ ಅವ್ರ ಮನೆಯಿಂದ ಯಾವಾಗ ಅವ್ರು ಹೋದ್ರಲ್ಲ ಆಚೆ, ಅವಾಗ ಸ್ವಲ್ಪ ಡೌನ್ ಆಗ್ಬಿಟ್ರು. ಏನು ಮಾತಾಡೋಕ್ಕೂ ಹೋಗ್ತಾ ಇಲ್ಲ, ಏನು ಡಿಶನ್ನು ತೊಗೊಳಕ್ಕೆ ಹೋಗ್ತಾ ಇಲ್ಲ. ಯಾಕೆ ಬೇಕು ನನ್ನ ಹೆಸರು, ನಾನು ಯಾಕೆ ಹಾಳು ಮಾಡ್ಕೊಡ್ಲಿ ಅಂತ ಸೈಲೆಂಟಾಗಿ ಇದ್ಬಿಟ್ರು. ಅವ್ರ ಹೆಸರು ಇನ್ನೂ ಚೆನ್ನಾಗೇ ಬೆಳೀತು ಅಂತ ನನಗೆ ಅನ್ಸುತ್ತೆ. ಗೊತ್ತಿಲ್ಲ, ಅದೇ ಎಲ್ಲರೂ ಹೇಳ್ತಾರಲ್ಲ, ಯಾರು ಅವ್ರ ಬಗ್ಗೆ ಕೆಟ್ಟದಾಗ ಯಾರು ದರ್ಶನ್ ಫ್ಯಾನ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ, ಅವರಿಂದಾನೇ ಓಟ್ ಸಿಕ್ಕಿ ಅವ್ರು ಇಷ್ಟು ದಿನ ಇದ್ದಿದ್ದು ಅಂತೆಲ್ಲ ಮಾತು. ಸೊ ಅವ್ರಿಗೆಲ್ಲ ಬೇಜಾರಾಗಿರುತ್ತೆ. ಬಟ್ ಎನಿವೇ, ಒಂದು ಒಳ್ಳೆ ಕಂಟೆಸ್ಟೆಂಟು, ಒಳ್ಳೆ ಮನುಷ್ಯ ಅಷ್ಟಂತ ಹೇಳ್ಬೋದು ಅಲ್ವಾ? ಪಾಪ ಕುತಂತ್ರ ಮಾಡ್ಲಿಲ್ಲ. ಯಾರು ಎಷ್ಟೇ ಕೆಟ್ಟದ್ದು ಮಾಡಿದ್ರು ಬಂದು ಹೇಳಿದ್ರು ಮತ್ತೆ ಯಾವ್ದನ್ನು ಕುತಂತ್ರ ಮಾಡಿಲ್ಲ. ಒಳ್ಳೆ ಮನುಷ್ಯ, ಚೆನ್ನಾಗಿ ಆಡ್ಬಿಟ್ಟು ಚೆನ್ನಾಗಿ ಒಳ್ಳೆ ಹೆಸರು ತಗೊಂಡು ಹೋದವನು. ಸೊ ಇದು ಬಿಟ್ರೆ ಇನ್ಯಾರು, ಯಾರ ಬಗ್ಗೆ ಮಾತಾಡೋಣ ಅಂತ? ರಜತ್ ಅಂತೂ ಗೊತ್ತಿರೋದೆ, ಅವ್ನು ಗೂಳಿ ತರ ಚೆನ್ನಾಗಿ ನುಗ್ತಿದ್ದಾನೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾನೆ. ಇವಾಗ ನಮ್ಮ ಧನರಾಜ್ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಸೊ ಅದೊಂದು ಒಳ್ಳೆ ವಿಷಯ. ಸೊ ಅದು ಹನುಮಂತನಿಂದ ಕ್ಯಾಪ್ಟನ್ ಆದಂಗೆ ಅನ್ಸುತ್ತೆ. ಹನುಮಂತಗಿಂತ ಇವಾಗ ಅಲ್ಲಿ ಹೇಗಿತ್ತಂದ್ರೆ, ಆ ಟೀಮಲ್ಲಿ ನಿನಗೆ ಆಪ್ಷನ್ ಇರಲಿಲ್ಲ. ಇದ್ದಿದ್ದೇ ನಿನಗೆ ಅವ್ರಿಗೆ ತ್ರಿವಿಕ್ರಮ್ ಕಂಡ್ರೆ ಆಗಲ್ಲ, ಭವ್ಯ ಕಂಡ್ರೆ ಆಗಲ್ಲ, ಮಂಜು ಕಂಡ್ರೆ ಆಗಲ್ಲ, ಗೌತಮಿ ಫಸ್ಟ್ ಆಫ್ ಆಲ್ ಕಂಡ್ರೆ ಆಗಲ್ಲ. ಸೊ ಇವಾಗ ಇವ್ರಿ 4 ಜನ ಬಿಟ್ರೆ ಇನ್ಯಾರಿದ್ದಾರೆ? ಐಶ್ವರ್ಯ, ಧನರಾಜ್, ಗೋಲ್ಡ್ ಸುರೇಶ್ ಅಲ್ವಾ? ಅದಕ್ಕೆ ಅವ್ರು 3 ಜನ ಮಾತ್ರ ಲಾಸ್ಟ್ ಅವ್ರಿಗೆ ಇಟ್ಟು ಇವ್ರನ್ನ ಫಸ್ಟ್ ಕಳಿಸ್ಬಿಟ್ಟು
ಹೆಂಗಿದ್ರು ತ್ರಿವಿಕ್ರಮ್ ಅಂತೂ ಇರಲಿಲ್ಲ, ಅವನು ಆಲ್ರೆಡಿ ಕ್ಯಾಪ್ಟನ್ಸಿ ಇದರಿಂದ ಹೋಗ್ಬಿಟ್ಟಿದ್ದ. ಇದ್ದಿದ್ದು ಭವ್ಯ, ಮಂಜು ಮತ್ತೆ ಸುರೇಶ್ ಸುರೇಶ್ ಐಶ್ವರ್ಯ ಸುರೇಶು ಐಶ್ವರ್ಯ ಇದ್ದಿದ್ದು, ಮತ್ತು ಧನರಾಜ್ ಇದು. ಸೊ ಗೌತಮಿ ಇದ್ಲು. ಸೊ ಅವ್ರನ್ನ ಗೌತಮಿ, ಭವ್ಯ ಮತ್ತು ಮಂಜುನ ಕಳಿಸ್ಬಿಟ್ರು ಫಸ್ಟು. ಅದಾದಮೇಲೆ ನಿಧಾನಕ್ಕೆ ಗೋಲ್ಡ್ ಸುರೇಶು ಮತ್ತು ಐಶ್ವರ್ಯನ ಫಸ್ಟ್ ಕಳಿಸಿದ್ರು, ಆಮೇಲೆ ಗೋಲ್ಡ್ ಸುರೇಶ್ನ ಅವ್ರು ಕಳಿಸಿದ್ರು. ಅವಳು ಐಶ್ವರ್ಯ ಬೇಜಾರಾಗ್ಬಿಡ್ಲಿಲ್ಲ, ಅಟ್ಲೀಸ್ಟ್ ನನಗಾದರೂ ಕೊಡ್ತಿದ್ರೆ. ಕೊಡ್ತಿದ್ರು ಇಲ್ಲ ಅಂತ ಅಲ್ಲ, ಬಟ್ ಅವಳು ಒಂದ್ಸಲಿ ಆಗಿದ್ದಾಳಲ್ವಾ, ಸೊ ಇನ್ನೊಬ್ರು ಚಾನ್ಸ್ ಕೊಡ್ಬೋದು ಅಂತ ಅವ್ರು. ಐಶ್ವರ್ಯ ಏನು ಸಿಂಗಲ್ ಆಗಿ ಇದಾಗಿರ್ಲಿಲ್ಲ, ಕ್ಯಾಪ್ಟನ್ ಆಗಿರಲಿಲ್ಲ. ಆ್ಯಕ್ಚುಲಿ ತ್ರಿವಿಕ್ರಮ್ ಜೊತೆ ಶೇರಿಂಗ್ ಅಲ್ಲಿ ಡಬಲ್ ಕ್ಯಾಪ್ಟನ್ಶಿಪ್ ಅಲ್ಲೇ ಆಗಿದ್ದು. ತ್ರಿವಿಕ್ರಮ್ ಹಂಗೆ ಹೇಳ್ಬೇಕಂದ್ರೆ ಒಂದು 2 ಸತಿ ಕ್ಯಾಪ್ಟನ್ ಆಗಿದ್ದಾನೆ, ಒಂದ್ಸತಿ ಡಬಲ್, ಒಂದ್ಸತಿ ಸಿಂಗಲ್ ಆಗಿ. ಹೌದು. ಸೊ ನೋಡೋಣ, ಅವ್ನ ಕ್ಯಾಪ್ಟನ್ಸಿ ನೋಡಾಗಿದೆ, ಇವಾಗ ಇವ್ನ ಕ್ಯಾಪ್ಟನ್ಸಿ ನೋಡ್ಬೇಕು. ಇವಾಗ ಧನರಾಜ್ ಏನ್ ಮಾಡ್ತಾನೆ, ಅವನ್ನ ಇವರೆಲ್ಲ ತಿಂತಾರ ಇಲ್ಲ ಇವನು ಅವ್ರನ್ನೆಲ್ಲ ತಿಂತಾನ ಅಂತ. ಧನರಾಜ್ ಒಳ್ಳೆ ಕಲೆ ಇದೆ ಅಂತ ತೋರಿಸ್ದ, ಒಳ್ಳೆ ಆಕ್ಟಿಂಗ್ ಮಾಡ್ದ. ಸಿಂಗಾಪುರಿನಲ್ಲಿ ರಾಜ ಕುಳ್ಳ ಅಂತ ಚೆನ್ನಾಗಿತ್ತದು. ಆಮೇಲೆ ರಜತ್ ಡ್ಯಾನ್ಸ್ ಚೆನ್ನಾಗಿತ್ತು. ಚೈತ್ರ ಚೆನ್ನಾಗಿ ಮಾಡ್ತಿದ್ಲು, ಒಳ್ಳೆ ಒಂದು ಎಮೋಷನಲ್ ಒಂದು ಇದು. ಅಭಿಮನ್ಯುನ ಹೆಂಡತಿಯಾಗಿ ಉತ್ತರೆಯಾಗಿ ಮಾಡಿದ್ದು ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯ್ತದು. ಡೈಲಾಗ್ಸು ಡೆಲಿವರಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ಲು ಅವಳು, ಸೂಪರಾಗಿ ಮಾಡಿದ್ಲು. ಅದೊಂದಾಯಿತು. ಮತ್ತು ಗೋಲ್ಡ್ ಸುರೇಶ್ದು ಆ್ಯನಿವರ್ಸರಿ ಅಂತ ಬೇರೆ ವಿಶ್ ಮಾಡಿದರು. ಸೊ ಇವಾಗ ಮೇನ್ ಹೈಲೈಟ್ ಇನ್ನೊಂದು ಏನಂದರೆ, ಇವ್ನು ರಾಜ ಆದಮೇಲೆ ಏನೇನು ತೊಂದರೆಗಳು ಕೊಟ್ಟ ಪ್ರಜೆಗಳಿಗೆ ಅಂತ. ಆಲೂಗಡ್ಡೆ ಇಡ್ಸಿದ್ದು, ಇದು ಏನೋ ಸೌತೆಕಾಯಿ ಇಟ್ಟಿದ್ದು, ಸೂಪರ್ ಆಗಿತ್ತು. ಮತ್ತೆ ನನ್ನ ಕಣ್ಣಲ್ಲಿ ಕಂಡಿಟ್ಟು ನೋಡಬಾರ್ದು. ಬಟ್ ಗೌತಮಿಗೆ ಮಾತ್ರ ಗೌತಮಿಗೆ ಮಾತ್ರ ನೋಡ್ರಿ ಅಂತ ಹೇಳೋದು ತಪ್ಪಿತ್ತು. ನಿನಗೆ ಮಂಜು ಮತ್ತೆ ಗೌತಮಿ ಯಾವ ಥರ ಕಾಣಿಸಿದ್ರು? ವಿಲನ್ ಥರ ಕಾಣಿಸಿದ್ರಾ ಇಲ್ಲ ರಿಯಾಕ್ಷನ್ ಮಾಡ್ತಿದಾರೆ ಅಷ್ಟೇ, ಆ ಕಡೆ ನಡೀತಾ ಇರೋದಕ್ಕೆ ಈ ಕಡೆ ಈ ಥರ ರಿಯಾಕ್ಟ್ ಮಾಡ್ತೀರಾ ಅಂತ? ಐ ಥಿಂಕ್ ಅವನಿಗೆ ರಾಜ ಅಂತ ಕೊಟ್ಟಾಗ ಮತ್ತೆ ಅವ್ನು ವಿಲನ್ ಕ್ಯಾರೆಕ್ಟರ್ ಮಾಡೋದ್ರಿಂದ, ಸೊ ಅವನು ಅದೇ ರೀತಿ ತೊಗೊಂಡು ಹೋಗೋಣ ಆ ಥರ ಅಂತ ಅಂದ್ಕೊಂಡು ಅವನು ಆ ರೀತಿ ಆ್ಯಕ್ಟಿಂಗ್ ಮಾಡ್ತಿದ್ದ ಅಂತ ನನಗೆ. ನಾನು ಹೇಳ್ತಾ ಇರೋದು, ಇವ್ರದ್ದು ಪರ್ಸನಲ್ ಏನಾರು ಇರಲಿ, ಮೋಕ್ಷಿತಾ, ಮಂಜು ಮತ್ತು ಗೌತಮ್, ಸ್ಟಿಲ್ ಒಬ್ಬ ರಾಜನಾಗಿ ಅವ್ನು ಆ್ಯಕ್ಟಿಂಗ್ ಮಾಡ್ತಿದ್ದು, ಬೇರೆ ಪ್ರಜೆಗಳಿಗೂ ಅವ್ನು ನಡ್ಕೊತಾ ಇದ್ದಿದ್ದ ರೀತಿ ಇತ್ತಲ್ವಾ, ಅದು ಆ ವಿಲನಿಶ್ ಥರನೇ ಇತ್ತು ಅಂತ. ಕರೆಕ್ಟ್ ಅಲ್ವಾ? ಇವ್ರದ್ದೇನೋ ಪರ್ಸನಲ್ ಇರ್ಬೋದು, ಬಟ್ ಬೇರೆಯವ್ರ ಹತ್ರ ಜಾಸ್ತಿ ಪರ್ಸನಲ್ ಇಲ್ವಲ್ಲ. ಅಲ್ಲಿ ಅವನು ಕರೆಕ್ಟಾಗಿ ಇರ್ಬೋದಿತ್ತು, ಬಟ್ ಅವ್ರಿಗೂ ಶಿಕ್ಷೆ ಕೊಡೋದು, ಅವ್ರಿಗೂ ಏನೇನೋ ಭಯಂಕರವಾಗಿ ಏನೇನೋ ಹೇಳೋದು, ಮರ್ಯಾದೆಯಿಂದಲೇ ಮಾತಾಡೋದು, ಈ ಥರ ಎಲ್ಲ ಮಾಡಿದ್ದಾನೆ. ಅದರಿಂದ ಒಂದು ಸ್ವಲ್ಪ ವಿಲನ್ ಥರ ಕಾಣಿಸಿದ. ಮತ್ತು ಅವನ ಜೊತೆ ಸೇರ್ಕೊಂಡು ಇವಳು ಗೌತಮಿನೂ ವಿಲನ್ ಅಲ್ಲ. ಮತ್ತು ಈ ಇಡೀ ವಾರ ಅವಳು ಎಷ್ಟು ಪ್ರಯತ್ನ ಪಟ್ಲೋ ಅವಳು ಕ್ಯಾಪ್ಟನ್ ಆಗ್ಬೋದು ಅಂತ ಅಂದ್ಕೊಂಡಿದ್ಲು, ಅದು ಹೋಯ್ತು. ತ್ರಿವಿಕ್ರಮು ಮಂಜು ಸೇರ್ಕೊಂಡು ನಾವಿಬ್ರು ಒಂದಾಗ್ಬಿಟ್ರೆ ಹಿಂಗೆ, ನಾವು ಡಿಸೈಡ್ ಮಾಡೋಕ್ಕಾಗಲ್ವಾ, ನಾವು ಡಿಸೈಡ್ ಮಾಡೋಕ್ಕಾಗಲ್ವಾ ಯಾರು ಕ್ಯಾಪ್ಟನ್ ಆಗಬೇಕು ಈ ಮನೆಗೆ ಅಂತ ಹೇಳಿದ ಒಂದು ತೋರಿಸಿರಲ್ಲ ಕ್ಲಿಪ್, ಅದ ನಡೀತಾ. ಈ ಸತಿ ಅವರಿಬ್ರು ಒಂದಾಗಿ ತಾನೇ ಇದ್ರು, ಬಟ್ ನಡೀಲಿಲ್ಲ ಅಷ್ಟೇ. ನೀವು ಒಂದು ಏನೋ ಒಂದು ಮಾಡಿದ್ರೆ ಬಿಗ್ ಬಾಸ್ ಇನ್ನೊಂದು ಮಾಡ್ತಾರೆ. ಅವ್ರೆಷ್ಟು ಕ್ಯಾಪ್ಟನ್ಸಿ ಊಟಕ್ಕೆ ಅವ್ರು ಆಟ ಆಡ್ಬಿಟ್ಟು ವಿನ್ ಆಗೋದು ಅಂತ ಅನ್ಕೊಂಡಿದ್ರು, ಸೊ ಆಪೋಸಿಟ್ ಟೀಮ್ ಹಾಕ್ಬಿಟ್ರಲ್ಲ. ಆಕ್ಚುಲಿ ಅದೇ ಅವ್ರು ಮಾಡಿದ್ದು ಒಂದು ಟ್ವಿಸ್ಟ್. ಕ್ಯಾಪ್ಟನ್ ನೀವು ಚೂಸ್ ಮಾಡಿ ಅಂತ ಬಿಟ್ಬಿಟ್ರು. ಹೌದು, ಕ್ಯಾಪ್ಟನ್ ನೀವಾಗಿ ಅಂತ ಬಿಟ್ಟಿಲ್ಲ, ಕ್ಯಾಪ್ಟನ್ ನೀವು ಚೂಸ್ ಮಾಡಿ ಅಂತ. ಸೊ ಅದರಿಂದ ಆಪೋಸಿಟ್ ಟೀಮ್ ಅವ್ರಿಗೆ ಫುಲ್ ಖುಷಿ. ಆಕ್ಚುಲಿ ಇದು ಹೆಂಗಿದೆ ಗೊತ್ತಾ, ಗೇಮ್ ಆಡಿ ಕ್ಯಾಪ್ಟನ್ಸಿ ಟಾಸ್ದು ಅಷ್ಟು ಕಷ್ಟಪಟ್ಟು ಗೆದ್ದು ಅವ್ರ ಗೆಲುವನ್ನ ಇನ್ನೊಬ್ರು ಗೆಲ್ಕೊಟ್ಟಂಗಾಯ್ತು. ಅವ್ರು ಆಕ್ಚುಲಿ ಸೋತು ಗೆದ್ದಂಗಾಯ್ತು. ಅವ್ರು ಅಷ್ಟೊಂದು ಕುಣಿದಿದ್ದೆಲ್ಲ ಟುಸ್ ಆಗ್ಬಿಡ್ತು ಒಂದೇ ಸಮಯಕ್ಕೆ ಅಲ್ವಾ. ಇದು ಒಳ್ಳೆ ಮೋಕ್ಷಿತಾಗೆ ರಿವೆಂಜ್ ತಗೊಳೋದಕ್ಕೆ ಒಂದು ಒಳ್ಳೆ ಚಾನ್ಸ್ ಅನ್ನೋ ಥರ ಸಿಕ್ತು. ಮತ್ತೆ ಇವಾಗ ಒಂದು ಗ್ರೂಪ್ ಆಗಿದೆ, 2 ಗ್ರೂಪ್ ಆಗಿದೆ. ಆ ಗ್ರೂಪ್ ಹಂಗೆ ಉಳಿಯುತ್ತಾ ಇಲ್ಲ ಮತ್ತೆ ಏನಾದ್ರು ಚೇಂಜ್ ಆಗುತ್ತಾ ನೋಡ್ಬೇಕು ನೆಕ್ಸ್ಟ್ ವೀಕ್ಗೆ ಹೇಗೆ ಮಾಡ್ತಾರೆ ಅಂತ. ಮೋಕ್ಷಿತಾ ಮೇಲೆ ಬರ್ತಾ ಇದ್ದಾಳೆ, ಕಾಣಿಸ್ಕೊತಾ ಇದ್ದಾಳೆ. ಅವಳು ಇನ್ನೊಂದು ತಪ್ಪು ಅಂತ ಹೇಳ್ತಾ ಇದ್ರು, ಅವಳು ಮಾತಾಡಲಿಲ್ಲ. ಅಲ್ಲಿ ವಾದ ನಡೀತಾ ಇರ್ಬೇಕಾದ್ರೆ ಯಾರ್ದು ಸರಿ ಯಾರ್ದು ತಪ್ಪು, ಒಂದು ಟಾಸ್ಕ್ ನಿಂತೋಯ್ತಲ್ವಾ, ಇದು ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು ಟಾಸ್ಕು. ಅದರಲ್ಲಿ ಯಾರ್ದು ತಪ್ಪು ಅಂತ ಡಿಸ್ಕಸ್ ಮಾಡಬೇಕಾದ್ರೆ ಮೋಕ್ಷಿತಾ ಸೈಲೆಂಟ್ ಆಗಿದ್ಲು ಅಂತ ಇವರೇ ಮಾತಾಡ್ಕೊತಿದ್ರು. ಶೋಭಾ
ಮತ್ತು ಧನರಾಜ್ ಅವರೆಲ್ಲ ಮಾತಾಡಬೇಕಿತ್ತು, ಅವಳು ಹಾಗೆ ಹೋಗ್ಬಾರ್ದಾಗಿತ್ತು, ಹಾಗೆಲ್ಲ ಇರ್ತಾಳೆ. ಅವಳು ಆ್ಯಕ್ಚುಲಿ ಅವಳ ಪಾಯಿಂಟ್ಸ್ನ ಅವಳು ಹೇಳ್ಬಿಟ್ಟಿದ್ದಾಳೆ ಆಲ್ರೆಡಿ. ಹೌದು ಕರೆಕ್ಟ್. ಮತ್ತೆ ಅದನ್ನ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ಅವಳು ಎದ್ದೋದ್ಲು. ಅದು ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇವ್ರು ಸುಮ್ಮನೆ ಕಿರಿಸ್ತಾ ಇದ್ದಾರೆ, ಇವ್ರ ಕಡೆ ಏನೂ ಇಲ್ಲ. ಹೇಳ್ಬೇಕಂದ್ರೆ ಸರಿ, ತಪ್ಪು ಇಬ್ಬರ ಕಡೆನೂ ಆಗಿರ್ಬೋದು, ಒಬ್ರು ಕಮ್ಮಿ ಮಾಡಿರ್ಬೋದು, ಒಬ್ರು ಜಾಸ್ತಿ ಮಾಡಿರ್ಬೋದು, ಆಯ್ತಾ. ಒಬ್ಬರು ಅಲ್ಲಿ ತೀರ್ಮಾನಕ್ಕೆ ಅಂತ ಕೂತಾಗ ನಮ್ಮದೇ ಸರಿ ಅಂತ ನೀವು ವಾದ ಮಾಡ್ತಾ ಹೋದ್ರೆ ಅಲ್ಲಿ ಅದು ಇತ್ಯರ್ಥ ಆಗೋದೇ ಇಲ್ಲ. ಇನ್ನೊಂದು ಎರಡನೇ ಪಾಯಿಂಟ್ ಏನಂದ್ರೆ, ಸಮಾಧಾನವಾಗಿ ಕೇಳಕ್ ಯಾರು ರೆಡಿ ಇಲ್ಲ. ಬಟ್ ನನಗೆ ಒಂದು ಏನು ಇಷ್ಟ ಆಯ್ತು ಗೊತ್ತಾ, ಮೋಕ್ಷಿತಾ ಟೀಮ್ ಅವರು ರಜತ್ತು ಶಿಶಿರು ಅವಳಿಗೋಸ್ಕರ ಸಪೋರ್ಟ್ ಮಾಡಿ ಮಾತಾಡಿದ್ರಲ್ಲ ಅಲ್ಲಿ, ಇವರು ಬಾಯಿ ಮುಚ್ಕೊಂಡಿದ್ರು. ಯಾರು ತ್ರಿವಿಕ್ರಮು, ಭವ್ಯ ಎಲ್ಲ ಬಾಯಿ ಮುಚ್ಕೊಂಡಿದ್ರು. ಆಮೇಲೆ ಏನಂದ್ರು, ಎಲ್ಲ ಮುಗಿದ್ಮೇಲೆ ನೀವೆಲ್ಲಿ ರಾಜರು, ನೀವೆಲ್ಲಿ ಇದು ಮಾಡ್ತಿರೋ ಅಂತ ಹೇಳಿ ನಾವು ಮಾತಾಡಿಲ್ಲ ಅಂತ. ಸೊ ಡಿಫ್ರೆನ್ಸ್ ಹೆಂಗಿದೆ ನೋಡಲಿ. ಇವಳು ಐಶ್ವರ್ಯ ಇಲ್ಲಿ ಮಾತಾಡಿದ್ನ ಅಲ್ಲಿ ತೊಗೊಂಡೋಗಿ ಹೇಳ್ತಿದ್ದಾಳೆ ಇವಾಗ, ಆ ಕಡೆಯಿಂದ ಈ ಕಡೆ ಎರಡು ಟೀಮಲ್ಲೂ ಮಾಡ್ತಾಳೆ. ಯಾಕಂದ್ರೆ ಶಿಶಿರ್ ಈ ಕಡೆ ಇರೋದ್ರಿಂದ ಆ ಟೀಮಲ್ಲಿ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಬಂದ್ಬಿಟ್ಟು ಹೇಳ್ತಿದ್ದಾಳೆ. ಇವನು ಗೋಲ್ಡ್ ಸುರೇಶ್ ಪಕ್ಕ ನಾರ್ದನ್ ಕೆಲಸ ಮಾಡ್ತಾನೆ. ನಾವು ಹಿಂಗೆ ಮಂಗ ಅಂತ ಹೇಳ್ಬಿಟ್ಟು ಹೇಳಿದ್ವಲ್ಲ, ಸೇಮ್ ಹಂಗೆ ಮಾಡ್ತಾನೆ. ಹೋಗಿ ವನನೆಲ್ಲ ಕೋತಿ ತಾನ್ ಕೆಡೋದಲ್ದಲೆ ವನನೆಲ್ಲ ಕೆಡಿಸ್ತು ಅಂತಾರೆ ನೋಡು, ಆ ರೀತಿ ಮಾಡ್ತಿದ್ದಾನೆ. ಇವಾಗ ಅವನು ಹೋಗಿ ಏನ್ ಗೊತ್ತಾ, ಒಂದು ವಿಷಯ ಯಾರಾದ್ರೂ ಹೇಳಿದ್ರೆ ಹಿಂಗೆ ಹೇಳ್ತಿದ್ದಾರೆ, ಅವ್ರು ಬೇರೆ ಏನಾದ್ರು ಹೇಳಿದ್ರು ಅದನ್ನ ಹೇಳಲ್ಲ. ಇವಾಗ ನಾಮಿನೇಷನ್ ಈ ವಾರ ಆಗಿದ್ದು, ಮೇಯ್ನ್ ಅದ್ರ ಬಗ್ಗೆ ಮಾತಾಡ್ಬೇಕಿತ್ತು. ನಾಮಿನೇಷನ್ ನೋಡೋವಾಗಲೇ ನಾವು ಅಂದ್ಕೊಂಡಿದ್ದು, ಸುದೀಪ್ ಅವ್ರು ಎಷ್ಟೇ ಹೇಳಿದ್ರು ಇವರು ಕೊಡೋ ರೀಸನ್ಸು ತುಂಬ ವರ್ಸ್ಟಾಗೇ ಇದೆ ಅಂತ, ಯಾರಿಗೂ ಕರೆಕ್ಟಾಗಿರೋ ರೀಸನ್ಸೇ ಕೊಡ್ತಾ ಇಲ್ಲ ಅನ್ನೋ ಥರ ನನಗೆ ಸಿಲ್ಲಿಯಾಗಿತ್ತು ಅಂತಲೇ ಅನ್ನಿಸ್ತು ನನಗೆ. ಇವಾಗ ಓಕೆ, ಸೊ ಇವಾಗ ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ರು ಅಂದರೆ, ಒಂದು ನಾಮಿನೇಷನ್ ಟಾಸ್ಕ್ ಒಂಥರ ಚೆನ್ನಾಗಿತ್ತು. ಮಂಜಣ್ಣ ಲಾಸ್ಟಲ್ಲಿ ಡಿಸಿಷನ್ ತೊಗೊಬೋದಾಗಿತ್ತು. ಯಾರು ಅಂದರೆ ಇದು ಏಂತಕ್ಕೆ ಮಾಡಿದ್ದಾರೆ ಅಂದರೆ, ನಾರ್ಮಲ್ ಅದೇ ಸುದೀಪ್ ಅವ್ರು ಹೇಳ್ದಂಗೆ ನೀವು ಕೊಡೋ ರೀಸನ್ ಸರಿ ಇಲ್ಲ ಅಂತ. ಇವಾಗ ಮಂಚಣ್ಣ ಕೈಯಲ್ಲಿತ್ತಂದರೆ ಪ್ರಾಬಬ್ಲಿ ಅವನು ಒಂದು ಸ್ವಲ್ಪ ಜನ ರೀಸನ್ಸ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ, ರೀಸನ್ಸ್ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತೇಳಿ ಅವ್ರನ್ನೇ ನಾಮಿನೇಟ್ ಮಾಡಿಬಿಟ್ರೆ ಅದರಿಂದ ಅವ್ರು ಬುದ್ಧಿ ಕಲಿತಾರೆ, ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಕೊಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಮಾಡಿರಬೇಕು ಅಂತ ನನಗನ್ಸುತ್ತೆ. ಬಟ್ ಆಗಿದ್ದಲ್ಲಿ ಏನು, ಯಾರನ್ನ ನಾಮಿನೇಟ್ ಮಾಡಿದ್ರು ಅನ್ನೋದನ್ನು ನೋಡೋಣ. ಗೌತಮಿ ಬಂದು ಸುರೇಶ್ನ ನಾಮಿನೇಟ್ ಮಾಡಿದ್ರು, ಸುರೇಶು ಮತ್ತು ಶಿಶಿರು. ಸೊ ನಮ್ಮ ಮಂಜು ಅವರು ಗೊತ್ತಿರೋದೇ ಅಲ್ವಾ, ಅವ್ರು ಏನು ಮಾಡ್ತಾರೆ, ಗೌತಮಿನ ಸೇಫ್ ಮಾಡ್ತಾರೆ ಅಷ್ಟೇ. ಏನೇ ಅವಳ ರೀಸನ್ ಸಿಲ್ಲಿ ಆಗಿದ್ರು ಸೊ ಅವ್ರನ್ನ ಸೇಫ್ ಮಾಡಿ ಅದು ಗೊತ್ತಿರೋದೆ. ಇವಾಗ ಗೌತಮಿ ಬಂದಮೇಲೆ ಅಲ್ಲಿ ಅವರು ಗೌತಮಿ ಏನು ಹೇಳ್ತಾಳ ಅದಕ್ಕೇನೆ ಓಕೆ ಅನ್ನೋದು ಅಂತ ನಮ್ಗೆ ಕ್ಲಿಯರಾಗಿ ಗೊತ್ತಿತ್ತು. ಸೇಮ್ ಅದೇ ಥರನೇ ಆಯಿತು. ಸುರೇಶ್ಗೆ ಮತ್ತು ಶಿಶಿರ್ಗೆ ಅವ್ರು ಕೊಟ್ಟಿರೋ ರೀಸನ್ಸು ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ 100%. ಮತ್ತು ಫುಲ್ಲು ಒಂಥರ ಏನೋ ರೀಸನ್ ಕೊಡಬೇಕು ಅನ್ನೋ ಥರ ಕೊಟ್ಟಂಗಿತ್ತು ಗೌತಮಿ. ಬಟ್ ಸ್ಟಿಲ್ ಮಂಜಣ್ಣ ಹಾಂ ಅಂದ್ಬಿಟ್ಟು ನಾನು ಇದ್ದೆ, ತುಂಬ ಬೇಜಾರಾಯ್ತು ನನಗಂತೂ. ಮತ್ತು ನೆಕ್ಸ್ಟು ಶೋಭಾ ಬರ್ತಾಳೆ. ಶೋಭಾ ಬಂದ್ಬಿಟ್ಟು ರಜತು ಮತ್ತು ಭವ್ಯನ್ನ ಇದು ಮಾಡ್ತಾಳೆ. ಅದಕ್ಕೆ ಇವನು ಶೋಭನ್ನೇ ವಾಪಸ್ ಇದು ಮಾಡ್ಬಿಡ್ತಾರೆ. ಇಬ್ಬರದು ನೀನು ಕೊಟ್ಟಿರೋ ಕಾರಣ ಸರಿ ಇಲ್ಲ ಅಂತ ಶೋಭಾ ಮೇಲೆ ಟಾರ್ಗೆಟ್ ಇದ್ದಂಗೆ ಕಾಣಿಸ್ತಾನೆ ನೀಟಾಗಿ, ಆಯಿತಾ. ಅದಾದಮೇಲೆ ನೆಕ್ಸ್ಟ್ ಸುರೇಶ್ ಬಂದ್ಬಿಟ್ಟು ರಜತ್ತು ಮತ್ತು ಗೌತಮಿನ ಇದು ಮಾಡಿದ. ಫಸ್ಟ್ ಆಫ್ ಆಲ್ ಇವನ್ಗೆ ತಲೆ ಇರಬೇಕು, ಗೌತಮಿನ ನಾಮಿನೇಟ್ ಮಾಡಿದ್ರೆ ಅವ್ನು ಒಪ್ಕೊಳೋದಿಲ್ಲ ಅಂತ. ಆದ್ರೂ ನಾಮಿನೇಟ್ ಸುಮ್ಮನೆ ವೇಸ್ಟ್ ಆಯಿತು. ಅವನಿಗೆ ನಾಮಿನೇಷನ್ಗೆ ಅಂತ ಸಿಕ್ಕಿರೋಂಥ ಒಂದು ಚಾನ್ಸ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಬೇಕು ತಾನೆ. ಅದನ್ನು ಬಿಟ್ಬಿಟ್ಟು ಎಲ್ಲಿ ಯಾರನ್ನ ನಾಮಿನೇಟ್ ಮಾಡಿದ್ರೆ ವರ್ಕೌಟ್ ಆಗಲ್ಲ ಅವ್ರನ್ನೇನಕ್ಕೆ ನಾಮಿನೇಟ್ ಮಾಡಬೇಕಿತ್ತು. ನನಗೆ ಅದು ಈವನ್ ರಜತ್ನೂ ಅವನು ಸಪೋರ್ಟ್ ಮಾಡ್ತಿದ್ದಾನೆ ಮಂಜಣ್ಣ. ಯಾಕೆ ಅಂತ ಕೇಳ್ತೀನಿ. ಬಿಗಿನಿಂಗ್ ಆಫ್ ದ ವೀಕು ಅವನು ಸಪೋರ್ಟ್ ಮಾಡಿದ್ದು ಅವ್ನು ಬೇಕು ಇವನ್ ಸೈಡ್ಗೆ ಅನ್ನೋ ಕಾರಣಕ್ಕೆ ಮಾಡಿದ್ದು. ಅದು ಒಂಥರ ಸ್ಟ್ರಾಟಜಿ, ಆಯಿತಾ. ಅದು ವರ್ಕೌಟ್ ಆಗಲಿಲ್ಲ. ಇವಾಗ ಹೇಳಬೇಕಂದ್ರೆ ಈ ವಾರ ಫುಲ್ಲು ನೋಡಿದ್ಮೇಲೆ ವರ್ಕೌಟ್ ಆಗಲಿಲ್ಲ. ಸ್ಟಾರ್ಟಿಂಗೆಲ್ಲ ಒಂದು ಸೇವ್ ಮಾಡಿ ಟ್ರೈ ಮಾಡಿ ಅದು ವರ್ಕೌಟ್ ಆಗಲಿಲ್ಲ. ಬಟ್ ಎನಿವೆ ಸುರೇಶ್ದು ಫುಲ್ ಹೋಯ್ತು, ಅವನೇ ನಾಮಿನೇಟ್ ಆಗ್ಬಿಟ್ಟ. ನೆಕ್ಸ್ಟ್ ಶಿಶಿರು ತ್ರಿವಿಕ್ರಮು ಮತ್ತು ಸುರೇಶ್ನ ತೊಗೊಂಡದು. ಅದರಲ್ಲಿ ಶಿಶಿರ್ ಕೊಟ್ಟಿರೋ ಕಾರಣ ಸರಿ ಇಲ್ಲ ಅಂತೇಳಿ ಶಿಶಿರ್ನೇ ಮತ್ತೆ ನಾಮಿನೇಟ್. ಮತ್ತೆ ಭವ್ಯ ಐಶ್ವರ್ಯ ಮತ್ತೆ ಶಿಶಿರ್ನ ತೊಗೊಂಡ್ಲು. ಇಲ್ಲಿ ಏನು ಸ್ಟ್ರಾಟಜಿ ಅಂತ ಗೊತ್ತಿಲ್ಲ. ಮತ್ತೆ ಭವ್ಯನ್ಗೆ ನೀನು ಕೊಟ್ಟಿರೋ ಕಾರಣ ಸರಿ ಇಲ್ಲ ಅಂತ. ಈ ಭವ್ಯನ್ ವಿಚಾರದಲ್ಲಿ ಅವ್ನು ಹೇಳಿದ್ದು ನನಗೆ ಕರೆಕ್ಟ್ ಅನ್ನಿಸ್ತು. ಯಾಕಂದ್ರೆ ಅವ್ಳು ಕೊಟ್ಟಿರೋ ಕೆಲವು ಕಾರಣಗಳು ಕರೆಕ್ಟ್ ಇಲ್ಲ ಅಂತ ನನಗೆ ಅನ್ನಿಸ್ತು. ಮತ್ತು ಈವನ್ ಶಿಶಿರ್ ಕೂಡ ಕೆಲವು ಕಾರಣಗಳು ಕೊಟ್ಟಿದ್ದು ಅದು ನನಗೆ ಅದು ಕರೆಕ್ಟ್ ಇಲ್ಲ ಅನಿಸ್ತು. ಫಾರ್ ಎಕ್ಸಾಂಪಲ್ ಸುರೇಶ್ಗೆ ಅವ್ನು ಏನು ಹೇಳ್ತಿದ್ನಲ್ಲ ಅದು ಕರೆಕ್ಟ್ ರೀಸನ್ ಅಲ್ಲ ಅನ್ನಿಸ್ತು. ಸೊ ಅವನ್ನೇ ನಾಮಿನೇಟ್ ವಾಪಸ್ ಮಾಡಿದ್ದು ಅದು ಕರೆಕ್ಟ್ ಅನ್ನಿಸ್ತು. ಮಂಜಣ್ಣ ಈ ಎರಡು ವಿಷಯದಲ್ಲಿ ಕರೆಕ್ಟಾಗಿ ಮಾಡಿದ್ದಾರೆ.
ನನಗೆ ಅದರಲ್ಲಿ ತಾರತಮ್ಯ ಕಾಣಿಸಿಲ್ಲ. ಹನುಮಂತು ಬಂದು ಶೋಭಾ ಮತ್ತು ಸುರೇಶ್ನ ಮಾಡ್ತಾನೆ ನಾಮಿನೇಷನ್ನು. ಅದರಲ್ಲಿ ಶೋಭಾ ಅವ್ನು ಹೇಳಿದ್ನೇ ಒಪ್ಕೊಂಡು ಕಳಿಸ್ಬಿಡ್ತಾನೆ. ಆಯ್ತು ಹೋಗಪ್ಪ ನೀನು ಹೇಳ್ದಾಗ ಏನು ಅಂತ ಗೊತ್ತಿಲ್ಲ ಇಲ್ಲ ಅಂತ. ಮತ್ತು ಮೋಕ್ಷಿತಾನು ಅಷ್ಟೇ. ಏನು ಆಶ್ಚರ್ಯ ಅಂದರೆ ಅವಳು ಬಂದು ತ್ರಿವಿಕ್ರಮ ಭವ್ಯನ ಮಾಡ್ತಾಳೆ, ಅದನ್ನು ಓಕೆ ಅಂತ ಇವನು ಇದು ಮಾಡ್ತಾನೆ. ಮೋಕ್ಷಿತಕ್ಕೆ ಸಪೋರ್ಟೇ ಮಾಡ್ದ ಅವನು. ತ್ರಿವಿಕ್ರಮ್ ಬಂದು ಮೋಕ್ಷಿತ ಐಶ್ವರ್ಯ ಆಬ್ವಿಯಸ್ ಟಾರ್ಗೆಟ್ ಅವನಿಗೆ. ಮೋಕ್ಷಿತನ್ ಮಾಡ್ಬೇಕಿತ್ತು ಮಾಡ್ದ, ಐಶ್ವರ್ಯ ಮಾಡ್ಬೇಕಿತ್ತು ಮಾಡ್ದ. ಅದು ಹಂಗೇನೆ ಐತೆ. ಯಾಕಂದ್ರೆ ಅವನಿಗೆ ಇವರಿಬ್ಬರ ಮಧ್ಯೆ ನಡೀತಾನೆ ಇದೆ. ಅವನು ತ್ರಿವಿಕ್ರಮ್ಗೆ ಐಶ್ವರ್ಯ ಮತ್ತೆ ಮೋಕ್ಷಿತ ಇವರಿಬ್ಬರ ಜೊತೆನೂ ಇದು ಸರಿ ಇಲ್ಲ, ಅವ್ರದ್ದು ಏನೋ ಒಂದು ವಾದಗಳು ನಡೀತಾನೆ ಇದೆ. ಸೊ ಅದಕ್ಕೆ ಅವ್ರನ್ನೇ ಮಾಡೋದು. ಅವ್ನು ಯಾವತ್ತಾದ್ರೂ ಭವ್ಯ ಕರೆಕ್ಟಾಗಿ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾಮಿನೇಟ್ ಮಾಡಿದಾನ? ಯಾಕೆ ಮಾಡಿಲ್ಲ? ಅಲ್ಲ, ಅವಳು ಏನು ಕಳಪೆ ಆಗಿಲ್ವಾ? ಅವಳು ಕರೆಕ್ಟಾಗಿ ಆಟ ಆಡ್ದಲೇ ಇರೋ ಇದೇ ಇಲ್ವಾ? ವೀಕೆ ಇಲ್ವಾ? ಇಲ್ಲ, ಅವಳು ನಾಮಿನೇಟ್ ಆಗ್ಬೇಕಾಗಿರೋ ವೀಕೆ ಇಲ್ವಾ? ನೀನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಒಂದು ಫಸ್ಟ್ ವೀಕು ಸೆಕೆಂಡ್ ವೀಕಲ್ಲಿ ನೋಡಿದ್ರೆ ಆವಾಗ ಮಾಡಿದ್ದ ನಾಮಿನೇಷನು, ಆಯ್ತಾ? ಅದಾದ್ಮೇಲೆ ಅವಳು ಯಾವಾಗ ಇವನು ಕ್ಲೋಸ್ ಆದ್ಲು ಬಿಟ್ಬಿಟ್ಟ. ಫುಲ್ಲು ಸಪೋರ್ಟ್ ಅವಳಿಗೆ. ಅವಳು ಏನು ಮಾಡಿದ್ರು ಅದು ಸಪೋರ್ಟೇ. ನೆಕ್ಸ್ಟ್ ಚೈತ್ರ ಬರ್ತಾಳೆ, ರಜತ್ ಸುರೇಶ್ನ ತಗೊಂತಾಳೆ, ಮತ್ತೆ ಅದೇ ಕತೆ ಆಯ್ತು. ಅವಳು ಕೊಟ್ಟಿರೋ ರೀಸನ್ಸ್ ಫಸ್ಟ್ ಆಫ್ ಆಲ್ ಅವಳು ಕೊಟ್ಟಿದ್ದ ರೀಸನ್ಸ್ ಸರಿ ಇರಲಿಲ್ಲ, ಅದಕ್ಕೆ ಅವಳನ್ನೇ ನಾಮಿನೇಟ್ ಅದು ಓಕೆ. ಅಲ್ಲಿ ಏನು ಮಾತಾಡೋಂಥದ್ದು ಏನಿಲ್ಲ. ಅಲ್ಲಿ ಕಾಮಿಡಿ ಒಂದು ನಡೀತು. ನಮ್ಮ ಬಾಸ್ ಇವರು ಅಂತ ಹೇಳ್ಕೊಂಡು ಒಳ್ಳೆ ಕಾಮಿಡಿ ಇತ್ತು. ಧನ್ರಾಜ್ ಬಂದು ತ್ರಿವಿಕ್ರಮ್ನ ಮತ್ತೆ ಶೋಭಾನ ಇದು ಮಾಡ್ದ. ಈ ಟೈಮಲ್ಲಿ ಶೋಭಾನ ಸೇವ್ ಮಾಡಿಬಿಟ್ಟು ತ್ರಿವಿಕ್ರಮ್ನ ನಾಮಿನೇಟ್ ಮಾಡಿ ಧನ್ರಾಜ್ನ ನಾಮಿನೇಟ್ ಮಾಡಿದೆ. ಇದರಲ್ಲಿ ಏನು ಸ್ಟ್ರಾಟಜಿ ಅಂತ ಗೊತ್ತಿರಲಿಲ್ಲ ನನಗೆ. ಪ್ರಾಬಬ್ಲಿ ನೋಡೋಣ, ಅದು ಏನಂತಾನೆ ಅರ್ಥ ಆಗಲಿಲ್ಲ. ಬಟ್ ಓಕೆ ಫೈನ್. ಇವನು ಧನ್ರಾಜ್ ಪರವಾಗಿಲ್ಲ, ಒಳ್ಳೆ ಚಾಯ್ಸ್ ಮಾಡಿದ್ದಾನೆ ಯಾರನ್ನ ಮಾಡಬೇಕು ಅಂತ. ಮತ್ತು ಐಶ್ವರ್ಯ ಬಂದು ಅವಳು ತ್ರಿವಿಕ್ರಮ್ ಭವ್ಯನೇ ಮಾಡಿದ. ಸೇಮ್ ಇವು ಮೋಕ್ಷಿತ ಹೆಂಗೆ ತ್ರಿವಿಕ್ರಮ್ ಭವ್ಯ, ಸೇಮ್ ಇವಳು ಮೋಕ್ಷಿತನ ಬಂದು ತ್ರಿವಿಕ್ರಮ್ ಭವ್ಯನ ಮತ್ತೆ ಇದು ಮಾಡಿದ್ಲು, ನಾಮಿನೇಟ್ ಮಾಡಿದ್ಲು. ಅದರಲ್ಲಿ ಅವಳು ಕೊಟ್ಟಿರೋ ಕಾರಣ ಸರಿ ಇಲ್ಲ ಅಂತ ಅವಳನ್ನೇ ನಾಮಿನೇಟ್ ಮಾಡಿ ಕಳಿಸ್ತಾಳೆ ಐಶ್ವರ್ಯನ. ಆಮೇಲೆ ರಜತ್ ಬರ್ತಾನೆ, ಶೋಭಾನ ಮತ್ತು ಶಿಶಿರ್ನ ಮಾಡ್ತಾನೆ. ಅದರಲ್ಲಿ ಶೋಭಾಗೆ ಕೊಟ್ಟಿರೋ ರೀಸನ್ ಸರಿ ಅಂತ ಹಿಂಗಿರೋ ಶೋಭಾನ ಟಾರ್ಗೆಟ್ ಇತ್ತು. ಶೋಭಾನ ನಾಮಿನೇಟ್ ಮಾಡಿಬಿಟ್ಟು ಶಿಶಿರ್ನ ಬಚಾವ್ ಮಾಡಿ ಅವನ್ನೇ ಮತ್ತೆ ನಾಮಿನೇಟ್ ಮಾಡಿಬಿಟ್ಟು. ಸೊ ಈ ರೀತಿ ಆಯಿತು ಪ್ರಕ್ರಿಯೆ. ಬಟ್ ನನಗೆ ನಿಜ ಹೇಳಬೇಕು ಅಂದರೆ ಎಲ್ಲರೂ ಕೊಟ್ಟಿರೋ ರೀಸನ್ಗಳಲ್ಲಿ ನನಗೆ ತುಂಬ ಇಷ್ಟವಾಗಿದ್ದು ಕರೆಕ್ಟಾಗಿದ್ದಿದ್ದು ಅನಿಸಿದ್ದು ರೀಸನ್ ಯಾವುದು ಗೊತ್ತಾ? ಹೇಳು ನೋಡೋಣ, ನೀನು ಗೆಸ್ ಮಾಡು. ಇಷ್ಟು ಜನದಲ್ಲಿ ಇಷ್ಟು ಜನದಲ್ಲಿ ಹೌದಪ್ಪ ಇವನು ಕರೆಕ್ಟಾಗಿ ರೀಸನ್ ಕೊಟ್ಟಿದ್ದ ಅಂತ ಹೇಳ್ಬಿಟ್ಟು ಯಾರು ಹೇಳ್ತೀರೇನು? ಯಾರು? ಧನ್ರಾಜ್ ಕೊಟ್ಟಿದ್ದ ರೀಸನ್ಸ್ ಕರೆಕ್ಟ್ ಇತ್ತು, ಅದು ಕರೆಕ್ಟ್ ಇತ್ತು. ಅದು ಬಿಟ್ಟರೆ ಬೇರೆ ಯಾರು ರೀಸನ್ಸ್ ಕರೆಕ್ಟಾಗಿ ಕೊಟ್ಟಿಲ್ಲ. ರಜತ್ತು ಅಷ್ಟೇ, ಅವನಿಗೂ ರೀಸನ್ಸ್ ಇರಲಿಲ್ಲ. ರಜತ್ ರೀಸನ್ಸ್ ಕರೆಕ್ಟಾಗಿ ಕೊಟ್ಟರು ಇಲ್ಲ, ರೀಸನ್ಸ್ ಕರೆಕ್ಟ್ ಇರಲಿಲ್ಲ. ಹೌದು, ಅವಳು ಶೋಭಾ ಆಟ ಆಡಿದ್ದೆಲ್ಲ ಹೇಳಿದ್ರು. ಹೌದು. ಸೊ ಅಲ್ಲಿ ಆ್ಯಕ್ಚುಲಿ ಅವನಿನ್ನೂ ಬೇರೆ ಪಾಯಿಂಟರ್ಸ್ ಬರ್ಬೋದಿತ್ತು, ಬಂದಿದ್ರೆ ಚೆನ್ನಾಗಿದ್ದಿರೋದು. ಅದಕ್ಕೆ ನನಗೆ ಹಂಗೆ ಅನ್ನಿಸ್ತು. ಅದು ಬಿಟ್ಟರೆ ಗೌತಮಿ ಅಂತೂ ತುಂಬ ವರ್ಸ್ಟ್ ರೀಸನ್ಸ್ ಕೊಟ್ಟಿರೋದ್ರಲ್ಲಿ. ಗೌತಮಿ ಮತ್ತು ಶಿಶಿರು ವರ್ಸ್ಟ್ ಅಂದರೆ ವರ್ಸ್ಟ್ ರೀಸನ್ಸ್. ಚೈತ್ರ ಬಿಡ, ಅವಳು ಕಾಮಿಡಿ, ಅವಳೊಂಥರ ಅವಳು ಇದೇ ಆಗ್ಬಿಟ್ಟಿದ್ದಾಳೆ. ಅವಳು ಮಾತಾಡಿದ್ನೇ ಮಾತಾಡ್ತಾಳೆ ಹೊರತು ಬೇರೆ ಏನೂ ಹೇಳ್ತಾ ಇಲ್ಲ. ಬಟ್ ನನಗೆ ನಿಜವಾಗ್ಲೂ ನಾನು ಹೇಳ್ತಿರೋದು, ಇವಾಗ ಬುದ್ಧಿವಂತರು ಅಥವಾ ಒಂದು ಸ್ವಲ್ಪ ಚೆನ್ನಾಗಿರೋರು ಅಂತ ಆ ಥರ ನೋಡಿದ್ರೆ, ಒಳ್ಳೆ ಚೆನ್ನಾಗಿ ಆಟ ಆಡ್ತಾ ಇದ್ದವರು ಅಂತ ಸ್ಟ್ರಾಂಗ್ ಕಂಟೆಂಡರ್ಸ್ ಅಂತ ನೋಡಿದಾಗ, ಟಾಪ್ 5 ಬರೋರು ಅಂತ ನೋಡಿದಾಗ ಶಿಶಿರು ಗೌತಮಿ ಹೆಸರಿತ್ತ. ಇವರಿಬ್ಬರು ರೀಸನ್ಸ್ ಎಷ್ಟು ಕರೆಕ್ಟಾಗಿರ್ಬೇಕು, ಎಷ್ಟು ಚೆನ್ನಾಗಿರ್ಬೇಕು. ಇವರಿಬ್ಬರು ಈ ಥರ ರೀಸನ್ಸ್ಗಳು ಕೊಟ್ಟರೆ ನಾವು ಹೆಂಗಂತ ಸಪೋರ್ಟ್ ಮಾಡೋಣ ಅವ್ರಿಗೆ? ಮತ್ತು ನನಗೆ ಈ ವಾರದಲ್ಲಿ ನಿಜವಾಗ್ಲೂ ನನಗೆ ಒಂಥರ ಕಣ್ಣಲ್ಲೇ ನೀರು ಬರೋ ಥರ ಆಗಿದ್ದು ಅವಳು ಮೋಕ್ಷಿತ ಹಾಡು ಹೇಳ್ಬೇಕಾದ್ರೆ. ತುಂಬ ಫೀಲಿಂಗ್ಸ್ ಎಲ್ಲ ಹಾಡು ಹೇಳಿದ್ದು ಅವಳು. ನನಗೆ ಒಂಥರ ಬೇಜಾರಾಗ್ಬಿಡ್ತು. ಬಟ್ ಇನ್ನೂ ನನಗೆ ಸಿಟ್ಟು ಬಂದಿದೆ ಯಾವಾಗ ಅಂದರೆ, ಅದನ್ನ ಇಟ್ಕೊಂಡು ಇವ್ರು ಮಂಜಣ್ಣ ಗೌತಮಿ ಪದೇ ಪದೇ ಅದನ್ನ ಹೀಯಾಳಿಸ್ತಾ ಇದ್ರಲ್ಲ, ಅದಂತೂ ನಿಜವಾಗ್ಲೂ ಮನುಷ್ಯರೇ ಅಲ್ವೇನೋ ಅವರು ಅಂತ ಅನ್ಸ್ಬಿಡ್ತು ನನಗೆ. ಮಾಡಬೇಕು ಆಯ್ತಾ? ಅಲ್ಲಲ್ಲ, ನೀನು ಹೀಯಾಳಿಸ್ತೀಯಾ, ಅವಳಿಗೆ ಚಾಲೆಂಜ್ ಮಾಡ್ತೀಯಾ, ಮಾಡು. ನಿನ್ನನ್ನು ಜನ ನೋಡ್ತಿದ್ದಾರೆ, ಅಷ್ಟೊಂದು ಕ್ಯಾಮ್ರಾಗಳಿದೆ. ಅಂಥ ಜಾಗದಲ್ಲಿ ನೀನು ಈ ಥರ ಬಿಹೇವ್ ಮಾಡೋದು ನಿನ್ನ ಕ್ಯಾರೆಕ್ಟರ್ ಏನಂತ ತೋರಿಸುತ್ತೆ ಅಲ್ವಾ? ನಿನಗೂ ಫ್ರೆಂಡ್ಸ್ ಇದ್ದಾರೆ, ನಿನಗೂ ಫ್ಯಾಮಿಲೀಸ್ ಇದ್ದಾರೆ, ನಿನಗೂ ಯಾರ್ಯಾರ ಜೊತೆನೋ ನೀನು ಫೈಟ್ಗಳು ಮಾಡ್ತಿರ್ತೀಯ, ಮನಸ್ತಾಪಗಳಿರುತ್ತೆ. ಇವಾಗ ಅವರೆಲ್ಲ ಏನಂತ ಅರ್ಥ ಮಾಡ್ಕೊತಾರೆ,
ನಮ್ ಜೊತೆನೂ ಇದೇ ತರನೇ ಮಾಡ್ತಾರೆ, ಇವರು ಹಿಂಗೆ ಅಂತ ಅನ್ಸುತ್ತೆ. ನಾನ್ ನಿನ್ಗೇನ್ ಹೇಳಿದ್ದೆ, ಗೌತಮಿದು ಸ್ವಲ್ಪ ನೆಗೆಟಿವಿಟಿ ನನ್ಗೆ ಅನ್ಸುತ್ತೆ ಅಂತ ಒಂದ್ಸತಿ ಹೇಳಿದ್ನಲ್ಲ. ಅವಳು ಎಷ್ಟೇ ಪಾಸಿಟಿವಿಟಿ ಮಾತಾಡಿದ್ರು ಅವಳ ಬಗ್ಗೆ ಯಾರಾದ್ರೂ ಒಬ್ರು ಒಂದಂದ್ರೂ ಅವಳು ತಡ್ಕೊಳಲ್ಲ, ಅವಳಿಗೆ ಆ ತಗೊಳೋ ಕೆಪಾಸಿಟಿ ಇಲ್ಲ ಅಂತ ನಾನು ನಿನ್ಗೆ ಹೇಳಿದ್ನ ಇಲ್ಲ. ಅದು ಹಂಗೆ ನಡೀತಾ ಈ ವಾರ ಫುಲ್ಲು ಅವಳು ಯಾರು ಏನೇ ಮಾತಾಡಿದ್ರು ತುಂಬಾ ಮನ್ಸಿಗೆ ತಗೊಂಡಿರೋ ಪರ್ಸ್ನಲ್ ಆಗಿ ತಗೊಂಡು ರಿಯಾಕ್ಟ್ ಮಾಡ್ತಿದ್ಲು. ನನಗೆ ಅದು ಇಷ್ಟನೇ ಆಗಲಿಲ್ಲ ಒಂದಿಷ್ಟು ಕೂಡ. ಗೌತಮಿ ಚೇಂಜ್ ಆಗಬೇಕು ಈ ಸತಿ. ಓಕೆ, ಈ ವಾರ ಈ ಶನಿವಾರ ಸುದೀಪ್ ಬರ್ತಾರೆ, ಬಂದು ಯಾವ್ದಾವ ಪಾಯಿಂಟು ಯಾರ್ಯಾರ ಹತ್ರ ಏನೇನು ಮಾತಾಡ್ತಾರೆ ಅನ್ನೋದನ್ನ ಒಂದ್ಸತಿ ಇವಾಗ ಮಾತಾಡ್ಬಿಡೋಣ. ಓಕೆನಾ? ನೀನು ಹೇಳು, ಯಾರಿಗೆ ಯಾವ ವಿಷಯ ಬಗ್ಗೆ ಮಾತಾಡಬೇಕು ಅಂದ್ರೆ ಇವಾಗ ಅದೇ ಮಂಜಣ್ಣ ಗೌತಮಿ ಇದ್ರ ಬಗ್ಗೆ ಮಾತಾಡ್ಬೇಕು. ಸೊ ಅಂದ್ರೆ ಅವರಿಬ್ರು ಒಂದೇ ತರ ಆಡ್ತಾ ಇದಾರೆ. ನಾವು ಒಂದೇ ಅಂದ್ರೆ ಗೌತಮಿ ಹೇಳಿದ್ನ ಮಂಜಣ್ಣ, ನಾನು ಹೇಳೋದು ಗೌತಮಿ. ಎಸ್, ಗೌತಮಿ, ಮಂಜಣ್ಣ ಮತ್ತೆ ಮೋಕ್ಷಿತ 3 ಜನದ್ದು ಸೇರಿಸಿ ಮಾತಾಡ್ಬೇಕು ಅಂತ ನನಗೆ. ಮೂವರ್ದು ಸೇಮ್ ಮಾತಾಡ್ಬೇಕು. ಹೌದು, ಅವ್ರ ಮಧ್ಯೆ ಏನ್ ನಡೀತಾ ಇದೆಯಲ್ಲ ಅದನ್ನ ಸಾಲ್ವ್ ಮಾಡಕ್ಕಾದ್ರೆ ಮಾಡ್ಬೇಕು, ಪ್ರಯತ್ನ ಪಡ್ಬೇಕು ಅನ್ನೋದು ಒಂದು ಪಾಯಿಂಟ್ ನಂಬರ್ 1. ಮತ್ತೆ ಅದ್ ಬಿಟ್ರೆ ಸೆಕೆಂಡು ಶೋಭಾನ ಕಳಪೆ ಮಾಡಿದ್ರಲ್ಲ, ಸೊ ಅದ್ರ ಬಗ್ಗೆ ಮಾತಾಡ್ಬೇಕು. ಶೋಭಾನ ಕಳಪೆ ಮಾಡ್ತಾರೆ ಅಂತ ತೋರಿಸ್ತಾರೆ, ಇನ್ನೂ ಅದು ಎಪಿಸೋಡ್ ಬಂದಿಲ್ಲ. ಅದ್ರ ಬಗ್ಗೆ ಏನ್ ಮಾತಾಡ್ಬೇಕು ಅಂದ್ರೆ ಅವಳ ಕಳಪೆ ಕೊಡೋ ಅವಶ್ಯಕತೆ ಇರ್ಲಿಲ್ಲ ಅಂತ ನನಗೆ. ಅಂದ್ರೆ ಇನ್ನು ಬೇರೆಯವರು ಕಳಪೆ ಕೊಡ್ಬೋದಿತ್ತು, ಅವಳ ಕಳಪೆ ಕೊಡೋ ಅವಶ್ಯಕತೆ. ಅವನಿಗೆ ಒಂದು ರೀಸನ್ ಇರುತ್ತೆ, ಆಸ್ ಅ ಕ್ಯಾಪ್ಟನ್ ಅವ್ನಿಗೊಂದು ಪರ್ಸನಲ್ ರೀಸನ್ ಇರುತ್ತೆ. ಅವ್ನ ರೀಸನ್ ಏನ್ ಹೇಳ್ದಂತ ನಾವಿನ್ನೂ ನೋಡಿಲ್ಲ. ಅಲ್ಲ, ನನಗೆ ಅನ್ಸುತ್ತೆ ಏನ್ ಗೊತ್ತಾ, ಅವ್ನ ರೀಸನ್ ಏನಂತ ಗೊತ್ತಿಲ್ಲ. ಬಟ್ ಅವರಿಗೆ ಅದೇ ಒಂದು ಈ ಬೆಡ್ಡಿಂಗ್ ಟೈಮಲ್ಲಿ ಅವನ್ನ ಬಿಟ್ಕೊಟ್ಬಿಟ್ರು ಇವರು, ಶೋಭಾ ಅವರು. ಸೊ ಆ ರೀಸನ್ ಕೊಟ್ಟಿರ್ಬೋದು ಅಂತ ನನಗೆ ಅನ್ಸುತ್ತೆ. ಅದು ಹೋದ ವಾರ ನಡೆದಿದ್ದು, ಬಟ್ ಅದು ಈ ವಾರ ಹಂಗೆ ಅಲ್ವಾ, ಈ ವಾರ ನಡೆದಿದ್ದನ್ನ ಹೋದನೇ ವಾರದ ನಡೆದಿದ್ದನ್ನ ನೋಡೋಣ. ಅವ್ನು ಇನ್ನೂ ರೀಸನ್ ನೋಡಿಲ್ಲ, ನಾವು ಆ ಎಪಿಸೋಡ್ ನೋಡಿಲ್ಲ. ಅವ್ನು ಏನ್ ರೀಸನ್ ಕೊಟ್ಟಿದ್ದ ನೋಡಿಲ್ಲ. ನೀನ್ ಅಷ್ಟು ಬೇಗ ನೋಡ, ಇದೇ ಪ್ರಾಬ್ಲಮ್ ನಡೀತಾ ಇರೋದು ಅಲ್ಲೂ ಕೂಡ. ಕಳಪೆ ಆಯ್ತಲ್ಲ, ಕಳಪೆ ಆಯ್ತು, ಕಾರಣ ಏನು? ಅವನ್ ತಪ್ಪ ಸರಿನಂತ ನಿನಗೇನ್ ಗೊತ್ತು? ಹೌದಾ? ನಾನು ಅದನ್ನ ಹೇಳ್ತೇನೆ, ಅದನ್ನ ವೆಯ್ಟ್ ಮಾಡೋಣ. ಅದು ಬಿಟ್ಟು ನೀ ಈ ವಾರ ಕಾಣಿಸ್ಕೊಂಡೇ ಇಲ್ಲ ಅಂತ ಅವಳು ಈ ವಾರ ಕಾಣಿಸ್ಕೊಂಡಿಲ್ಲ, ಅದಕ್ಕೆ ಕಳಪೆ ಕೊಟ್ಟಿರ್ಬೋದು. ಅದೊಂದು ಕೊಟ್ರು ತುಂಬಾ, ಅವ್ರು ಇನ್ನೂ ತುಂಬಾ ಜನ ಕಾಣಿಸ್ಕೊಂಡಿಲ್ಲ, ಅವ್ರನ್ನೂ ಕೊಡ್ಬೋದಿತ್ತು. ಕರೆಕ್ಟ್, ಅದನ್ನೇ ನಾನು ಹೇಳ್ತಾ ಇದ್ದೀನಿ, ಕೊಡ್ಬೋದಿತ್ತು. ಅದು ಬಿಟ್ಟು ಇವಾಗ ಬೇರೆ ಯಾರ ವಿಷಯ ಮಾತಾಡ್ಬೇಕಿತ್ತು? ಸುದೀಪ್ ಮಾತಾಡಬೇಕು. ಇಲ್ಲ, ಮೇನ್ ಮೂವರು, ಮೋಕ್ಷಿತ, ಗೌತಮಿ, ಮಂಜಣ್ಣ, ಇವ್ರದೇ ಮೇನ್ ಇರೋದು. ನನಗೆ ಹೇಳ್ತೀನಿ ಕೇಳು, ನಾನು ಇವಾಗ ಒಂದು ಪಾಯಿಂಟ್ಗಳು ಹೇಳ್ಬಿಡ್ತೀನಿ ಯಾರ್ಯಾರ ಬಗ್ಗೆ ಏನೇನು ಮಾತಾಡ್ಬೇಕಂತ. ಮಂಜಣ್ಣ ಮತ್ತೆ ಗೌತಮಿ, ಅವರಿಬ್ರು ಅವರ ಪರ್ಸನಾಲಿಟಿ ಮತ್ತೆ ಅವರ ಕೆಟ್ಟ ಗುಣಗಳು ಜಾಸ್ತಿ ಕಾಣಿಸಕ್ ಸ್ಟಾರ್ಟ್ ಆಗಿದೆ. ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಕರೆಕ್ಟ್ ಆಗಿ ನೀವು ನಡ್ಕೊಳ್ಳಿ ಅಂತ ಹೇಳಬೇಕು. ಮತ್ತೆ ಮೋಕ್ಷಿತ ಕೆಲವು ಕಡೆ ಕರೆಕ್ಟ್ ಆಗಿ ಕಾಣಿಸ್ತಾ ಇದ್ದಾಳೆ, ಕೆಲವು ಕಡೆ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಾಳೆ ಅನಿಸ್ತಾ ಇದೆ. ಅದರಲ್ಲಿ ಎಲ್ಲಿ ಅವಳು ಬ್ಯಾಲೆನ್ಸ್ ಆಗಿರ್ಬೇಕು ಅನ್ನೋದನ್ನ ಹೇಳ್ಬೇಕು ಅವಳಿಗೆ. ಮತ್ತೆ 3ನೇದು, ಇವಳು ಶೋಭಾ ಶೆಟ್ಟಿ, ಅವಳು ಏನೋ ಫುಲ್ ತಣ್ಣಗಾಗ್ಬಿಟ್ಟಿದ್ಲು, ಬೇಡ ಅಂತೇಳಿ ಮೋಟಿವೇಟ್ ಮಾಡಿ ನೆಕ್ಸ್ಟ್ ವಾರ ಚೆನ್ನಾಗಿ ಆಡುತ್ತೆ ಅಂತ ಇದು ಮಾಡ್ಬೇಕು, ಎನ್ಕರೇಜ್ ಮಾಡ್ಬೇಕು ಅವಳಿಗೆ. 4ನೇದು, ಇವನು ಸುರೇಶ್ ಇದಾನಲ್ಲ, ಹೋಗಿ ಇಲ್ಲಿ ಹೇಳಿದ್ನ ಇನ್ನೊಂಥರ ಹೇಳೋದು, ಹಂಗ್ ಮಾಡ್ತಿದ್ನಲ್ಲ ರಾಜನ ಹತ್ರ ಸಲಹೆಗಾರನಾಗಿ, ಅದನ್ನ ಸ್ವಲ್ಪ ಇದು ಮಾಡ್ಬೇಕು. ಅದನ್ನ ಅವನಿಗೆ ಬುದ್ಧಿ ಹೇಳ್ಬೇಕು, ಪ್ಲಸ್ ಅವನಿಗೆ ಅಪ್ರಿಶಿಯೇಟ್ ಮಾಡ್ಬೇಕು. ಯಾಕೆ ಹೇಳು, ಅವನು ನೀವ್ ಹಂಗೋಗಿ ಹೇಳಿ ಅಂತ ಅವಳ ಹತ್ರ ಕಳ್ಸೋದು, ಅವಳು ಬಂದು ನಾನ್ ಮಾಡಲ್ಲ ಅನ್ನೋದು, ಇಲ್ಲ ನಾವ್ ಹಿಂಗ್ ಹೇಳ್ತೀವಿ ಅನ್ನೋದು, ಅದನ್ನ ಹೋಗಿ ವಾಪಸ್ ಮತ್ತೆ ಅಲ್ಲೋಗಿ ಹೇಳೋದು, ಇದು ತುಂಬಾ ಕಷ್ಟವಾದ ಕೆಲಸ. ಅರ್ಥ ಆಯ್ತಾ? ತುಂಬಾ ಬ್ಯಾಲೆನ್ಸ್ ಆಗಿರ್ಬೇಕು. ಅದನ್ನ ಮಾಡಿದಾನೆ ಕೂಡ, ಚೆನ್ನಾಗಿ ಮಾಡಿದ್ದಾನೆ. ಸೊ ಅದಕ್ಕೆ ಅಪ್ರಿಶಿಯೇಟಿವ್ ಮಾಡಬೇಕು ಅವನ್ನ, ಆ ಕಡೆ ಅಪ್ರಿಶಿಯೇಟಿವ್ ಮಾಡಬೇಕು, ಈ ಕಡೆ ಇದನ್ನು ಮಾಡಬೇಕು. ನೆಕ್ಸ್ಟ್ ಭವ್ಯ ಮತ್ತೆ ತ್ರಿವಿಕ್ರಮ್ನ ಖಂಡಿಸ್ಬೇಕು ಸ್ವಲ್ಪ. ಯಾಕೆ ಅಂದ್ರೆ ಅವ್ರದ್ದೇನೋ ಎಮೋಷನಲ್ ವಿಷಯದಲ್ಲಿ ಇವ್ರ ಬೇಳೆ ಬೇಯಿಸ್ಕೊಳಕ್ ಹೋಗಿದ್ದು ಅಥವಾ ಇವ್ರ ಖುಷಿ ಕಂಡಿದ್ದು ಸರಿ ಅನ್ಸಲಿಲ್ಲ ನನಗೆ. ಆ ಒಂದು ಪಾಯಿಂಟ್ ನ ಹೈಲೈಟ್ ಮಾಡ್ಬೇಕು. ಆಮೇಲೆ ಒಂದು ಡೈಲಾಗ್ ಹೇಳೋದಿಲ್ಲ, ಯಾವಳಾದ್ರೂ ಬರ್ಲಿ ನಮ್ಮನ್ನ ನಾಮಿನೇಷನ್ ಮಾಡ್ಲಿ ಇನ್ಮೇಲೆ ಇದೆ ಅಂತಾನು ಅಂದ್ರು. ಯಾರು? ಭವ್ಯ. ರೀಸನ್ ತಗೊಂಡ್ರ? ಅದೇ, ಇವಾಗ ಅವರಿಬ್ರು ಏನ್ ಅನ್ಕೊಂಡ್ಬಿಟ್ಟಿದ್ರು ಗೊತ್ತಾ, ನಾವೇ ಈ ಬಿಗ್ ಬಾಸ್ ನ ರಾಜಾ ರಾಣಿ, ನಮ್ಮನ್ನ ಯಾರು ಮುಟ್ಟಕ್ಕಾಗಲ್ಲ ಅಂತ ಅನ್ಕೊಂಡಿದ್ರು. ಇಲ್ಲ, ಅವ್ರಿಗೆ ಫ್ಯಾನ್ಸ್ ಇದ್ದಾರೆ, ಸಪೋರ್ಟರ್ಸ್ ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಇವಾಗ ಏನ್ ಆಟಿಟ್ಯೂಡ್ ತೋರಿಸಿದ್ರಲ್ಲ ಈ ವಾರ, ಅದು ಅಂತ ಹೇಳ್ತಾರಲ್ಲ, ನೀನ್ ಚೆನ್ನಾಗಿ ಆಡ್ತಿದ್ಯಾ ಅಥವಾ ನೀನೇ ಗ್ರೇಟ್ ಅಂತ ಒಂದ್ಸತಿ ಅನ್ಸಿದ್ಮೇಲೆ ನಿನ್ಗೆ ಅದೊಂದು ಇದು ಬಂದ್ಬಿಡುತ್ತೆ, ಗರ್ವ ಬಂದ್ಬಿಡುತ್ತೆ ಆಯ್ತಾ. ಆ ಗರ್ವ ನಿನ್ನನ್ನು ಹಾಗೆಲ್ಲ ಮಾಡಿಸುತ್ತೆ. ಆ ಈಗೋ
ಇವಾಗ ಅವ್ರಿಬ್ಬರಿಗೆ ಆ ಈಗೋ ಕಾಣಿಸ್ತಾ ಇದೆ. ಇವಾಗ ಆ ಈಗೋ ಹೋಗಬೇಕು. ಅವ್ರು ಅದನ್ನ ಬಿಟ್ಟು ಅವ್ರ ಆಟ ಆಡಬೇಕು. ಭವ್ಯ ನಿಜವಾಗ್ಲೂ ಹೇಳ್ತೀನಿ ಒಳ್ಳೆ ಹುಡುಗಿ, ಅವಳು ಒಳ್ಳೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಳೆ. ಅವಳ ಗುಣಗಳು ನನಗೆ ನೋಡ್ತಾ ಇರ್ತೀನಿ ನಾನು, ಕೆಲವು ಇಷ್ಟ ಆಗ್ತವೆ ಬಟ್ ಕೆಲವು ಇಷ್ಟ ಆಗ್ತಾ ಇಲ್ಲ. ಆ ಕೆಲವು ಏನು ಇಷ್ಟ ಆಗ್ತಿಲ್ಲಲ್ಲ ಅದು ಅವಳೇನಾ ಅಂತ ಕೆಲವು ಸಮಯ ಅನ್ಸುತ್ತೆ ನನಗೆ. ಇವಳೊಂಥರ ಹೆಂಗೆ ಅಂದ್ರೆ ಅದೇ ಫ್ಲೋ ಅಲ್ಲಿ, ಇವಾಗ ನೀನು ಒಂದು ಕುರಿ ಹೋಗಿ ಹಳ್ಳಕ್ ಬಿತ್ತಂದ್ರೆ ಇದು ಹೋಗಿ ಬಿದೋಗುತ್ತೆ ನೋಡು, ಆ ರೀತಿ ಅನಿಸ್ತಾ ಇದೆ. ಅಂದ್ರೆ ಕೆಟ್ಟ ವಿಷಯ ಮಾಡಿದಾಗ, ಒಳ್ಳೆ ವಿಷಯಗಳು ಮಾಡಿದಾಗ ಆತರ ಅನಿಸ್ತಿಲ್ಲ, ಅದು ಅವಳ ಮನ್ಸಿಂದಾನೆ ಬರ್ತಾ ಇದೆ ಅಂತ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್ ಧನರಾಜ್ ಕ್ಯಾಪ್ಟನ್ ಆದಾಗ ತುಂಬಾ ಖುಷಿ ಪಟ್ಲು ಅವಳು. ಬಟ್ ಗೋಲ್ಡ್ ಸುರೇಶ್ ಹೋಗಿ ಕೂತ್ಕೊಂಡಿದ್ದ, ಹೌದಾ? ಅವನು ಎಷ್ಟು ಹೊಟ್ಟೆ ಕಿಚ್ಚು ಪಡ್ತಾನೋ ಅವನ ಅಷ್ಟ ಹಂಗೇನೆ ಇರ್ತಾನೆ. ಅವನ ಅದನ್ನ ಬದಲು ಮಾಡ್ಕೊಬೇಕು. ಹೊಟ್ಟೆ ಕಿಚ್ಚು ಪಡೋದ್ ಬಿಟ್ಟು ಎಲ್ಲಾರ ಜೊತೆ ಚೆನ್ನಾಗಿರೋದನ್ನ ನೋಡ್ಬೇಕು. ನನಗ್ ಬರುತ್ತೋ ಬರಲ್ವೋ, ನನ್ನ ಕೈಲಿ ಏನಾಗುತ್ತೋ ಅದು ಮಾಡ್ತೀನಿ ಅಂತ ಅವ್ನು ಮಾಡಿದ್ರೆ ಅವ್ನು ಕರೆಕ್ಟಾಗಿರ್ತಾನೆ. ಅವನು ಅದು ಮಾಡ್ತಾನೆ, ಅದು ಅರ್ಥ ಮಾಡ್ಕೊಂಡಿಲ್ಲ. ಅದಾಯ್ತಾ? ಇದಿಷ್ಟು ಮಾತಾಡಬೇಕು ಅಂತ ನನಗೆ ಸುದೀಪ್ ಅವರು. ಅದು ಬಿಟ್ಟು ನೆಕ್ಸ್ಟು ಇವರು ಯಾರೋ ಐಶ್ವರ್ಯ ಮತ್ತು ಶಿಶಿರ್ಗೆ ಮತ್ತೆ ಹೇಳಬೇಕು. ನೀವು ಲಾಸ್ಟ್ ವೀಕ್ ಹೇಳಿದ್ದಾರೆ ಜೊತೆಗೆ ಇರಬೇಡಿ ಅಂತ, ಮತ್ತೆ ಅದನ್ನ ಮಾಡ್ತಿದ್ದಾರೆ, ಅದನ್ನ ಹೇಳಿ. ಟೀಮ್ ಬದಲಾವಣೆ ಆಡ್ತಾ ಇದಾರಲ್ಲ, ಬಟ್ ಐಶ್ವರ್ಯ ವಾಪಸ್ ಇಲ್ಲೇ ಬರ್ತಿದ್ದಾಳಲ್ಲ, ಮತ್ತೆ ಅವಳಿಗೆ ಎಲ್ಲಿ ಸೇಫ್ ಅಲ್ಲಿ ಬಂದು ಹೇಳ್ಕೊತೀನಿ. ಅದನ್ನೇ ನೋಡೋಣ. ಚೆನ್ನಾಗಿತ್ತು ಈ ವಾರ, ಸೂಪರ್ ಆಗಿತ್ತು ಮಾತ್ರ ಹೇಳ್ಬೇಕಂದ್ರೆ, ಹೌದಾ? ಕಾಮಿಡಿ, ಎಮೋಷನ್ಸು, ಫೈಟು ಎಲ್ಲ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತು. ಸೊ ಈ ಸತಿ ಒಳ್ಳೆ ಎಂಟರ್ಟೈನ್ಮೆಂಟ್. ಸೇಮ್ ಅದೇ ತರ ನೆಕ್ಸ್ಟ್ ವೀಕ್ ಮಾಡ್ಬೇಕು. ಅದೇ ರಜತ್ ಅವರು ಫಸ್ಟ್ ಗೆ ಬಂದಿದ್ರೆ ಇನ್ನು ಬಿಗ್ ಬಾಸ್ ಇನ್ನು ಸಾರ ನಡೀತಾ ಇತ್ತು. ಹೌದು, ರಜತ್ ಅವಾಗ ಜಗದೀಶ್ ಇದ್ದಾಗ ಇರ್ಬೇಕಿತ್ತು. ಅವಾಗ ಚೆನ್ನಾಗಿತ್ತು. ಅವಾಗ ಏನಾಗ್ತಿತ್ತು ನೋಡೋ, ಚೆನ್ನಾಗಿರೋದು ನೋಡಿದ್ರೆ. ಹೊಡೆದ್ಬಿಟ್ಟಿರೋಣ ನನಗೆ ಗ್ಯಾರಂಟಿ ಅನ್ಕೊಂತೀನಿ ಹೊಡೆದ್ಬಿಟ್ಟಿರೋಣ ಅಂತ. ರಂಜಿತ್ ಸುಮ್ಮನೆ ಹಿಂಗ್ ತಳ್ಳದ, ಅವನಾಗಿರೋ ಹೊಡೆದೇ ಬಿಟ್ಟಿರೋನು, ಹೊಡೆದ್ಬಿಟ್ಟೆ ಹೋಗ್ಬಿಟ್ಟಿರೋನು ವಾಪಸ್ ಅಂತ. ರಜತ್ ಒಳ್ಳೆ ಗೇಮ್ ಆಡ್ತಿದ್ದಾನೆ, ಚೆನ್ನಾಗಿ ಆಡ್ತಿದ್ದಾನೆ. ಅವ್ನು ಚೆನ್ನಾಗಿ ಉರಿಸ್ತಾ ಇದ್ದಾನೆ ಮಾತ್ರ, ಸರಿಯಾಗಿ ಉರಿಸ್ತಾ ಇದ್ದಾನೆ, ಎಲ್ಲಾರನ್ನೂ ಸರಿಯಾಗಿ ಉರಿಸ್ತಾ ಇದ್ದಾನೆ ಅವನು. ಕರೆಕ್ಟಾಗಿ ಪಾಯಿಂಟ್ ಇಟ್ಟು ಮಾತಾಡ್ತಾರೆ, ಕ್ಲಾರಿಟಿ ಕೊಟ್ಬಿಡ್ತಾರೆ. ಅವಾಗಿಗೆ ನನ್ನ ಸುದ್ದಿಗೆ ಬರಬೇಡ, ಬಂದ್ರೆ ನಿನ್ನನ್ನು ಬಿಡಲ್ಲ, ನಾ ಥರ ಅವ್ನು ಆಡ್ತೀನಿ. ಶೋಭಾ ಇವಾಗ ನೋಡೋಣ ಏನು ಅವಳು ನೆಕ್ಸ್ಟ್ ವೀಕ್ ಚೆನ್ನಾಗಿ ಆಡ್ತಾಳ ಅಂತ. ಸೊ ಈ ವೀಕ್ ಆಡಕ್ಕೆ ಅವ್ರಿಗೆ ನೆಟ್ಟಿಗೆ ಸಿಗ್ಲೇ ಇಲ್ಲ ಅನ್ಸುತ್ತೆ ನನಗೆ ಆಟ ಆಡೋಕ್ಕೆ ಚಾನ್ಸ್. ಏನೋ ನೋಡೋಣ, ಎಲ್ಲಾನು ಗೆಸ್ಸು ಮಾಡೋಕ್ಕಾಗಲ್ಲ. ಓಕೆ, ಸೊ ಐ ಥಿಂಕ್ ಇಷ್ಟೇ ಮಾತಾಡೋಕ್ಕಿರೋದು, ಇನ್ನೇನು ಅಂಥ ವಿಷಯಗಳು ಇಲ್ಲ ಜಾಸ್ತಿ. ಬಟ್ ಸೂಪರ್ ಆಗಿತ್ತು. ನೋಡೋಣ ನೆಕ್ಸ್ಟ್ ವೀಕಲ್ಲಿ ಹೇಗಿರುತ್ತೆ ಏನು ಅಂತ. ನೆಕ್ಸ್ಟ್ ವೀಕ್ ಸಿಗೋಣ, ನೆಕ್ಸ್ಟ್ ವೀಕ್ ಮಾತಾಡೋಣ. ನಿಮಗೆ ಮತ್ತೇನಾದರೂ ಯಾವುದ್ರ ಬಗ್ಗೆ ಆದರೂ ಮಾತಾಡಬೇಕಂದ್ರೆ ಹೇಳಿ, ನಾವು ಮಾಡ್ತೀವಿ, ವಿಡಿಯೋ ಮಾಡ್ತೀವಿ. ಇದು ಹೊಸ ಸೆಟಪ್ಪು, ನಿಮ್ಗೆ ಇಷ್ಟ ಆಯಿತು ಅನಿಸುತ್ತೆ. ಇನ್ಮೇಲಿಂದ ಈ ಥರನೇ ಇಟ್ಕೊಂಡು ಮಾತಾಡೋಣ ಅಂತ. ಯಾಕಂದರೆ ಇದು ಸ್ವಲ್ಪ ಕಂಫರ್ಟಬಲ್ ಆಗಿರುತ್ತೆ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾವು ತುಂಬ ಕಷ್ಟ ಬಿದ್ದು ಕೂತು ಹೇಗೋ ಒಂದು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ವಿ. ಬಟ್ ಈ ಸತಿ ನಮ್ಮ ಸೋಫಾನ ತಂದು ಹಾಕ್ಕೊಂಡು ಆರಾಮಾಗಿ ಕೂತ್ಕೊಂಡು ಮಾಡ್ತಾಯಿದ್ವಿ. ಓಕೆ, ಥ್ಯಾಂಕ್ ಯು. ಇಲ್ಲಿವರೆಗೂ ನೋಡಿದ್ದಕ್ಕೆ ಲೈಕ್ ಮಾಡಿ, ಶೇರ್ ಮಾಡಿ, like and subscribe.